ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अर्थिकल्पितकल्पोऽयं प्रत्यर्थी गजकेसरी व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ಟೀಕಾಕೃತ್ಪಾದರ ಮತ್ತು ಗುರುಗಳ ಇನ್ನಿತರ ಗುರುಗಳ ಆರಾಧನೆ ಮಹೋತ್ಸವ. ಆ ಒಂದು ಸಂದರ್ಭದಲ್ಲಿ ಟೀಕಾಕೃತ್ಪಾದರ ಬಗ್ಗೆ ಎರಡು ಮಾತುಗಳನ್ನ ಕಳೆದ ಬಾರಿ ಹೋದ ವಾರ ನೋಡಿದ್ದೀವಿ. ಅದರದ್ದೇ ಮುಂದುವರೆದದ್ದು ಇವತ್ತು ಯಥಾಮತಿ ನೋಡೋಣ ಹಾಗೆ ಅಂತ. ಗುರುವಿನ ಸ್ಥಾನ ಅಮೂಲ್ಯವಾದದ್ದು ಅಂತ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ ಹಾಗೆ ಅಂತ. ಗುರುಗಳ ಪ್ರಸಾದ ಅದು ಭಾರಿ ಬಲವತ್ತರವಾದದ್ದು. ಅಂದ್ರೆ ಮನುಷ್ಯನ ಏಳಿಗೆಗೆ, ಮನುಷ್ಯನ ಅಭಿವೃದ್ಧಿಗೆ ಕಾರಣವಾದದ್ದು ಅಂದ್ರೆ ಅದು ಗುರು ಅನುಗ್ರಹ. ಗುರು ಅನುಗ್ರಹ ಇದ್ರೆ ಆ ಮನುಷ್ಯ ಗೆದ್ದ ಅಂತಾನೆ ಅರ್ಥ. ಗುರು ಅನುಗ್ರಹ ಪಡೆದ ಬಲಿಚಕ್ರವರ್ತಿ 3 ಲೋಕವನ್ನು ಗೆದ್ದ ನೋಡಿ. ಶುಕ್ರಾಚಾರ್ಯರ ಪರಮ ಅನುಗ್ರಹದಿಂದ 3 ಲೋಕವನ್ನು ಗೆದ್ದ. ಆದ್ರೂ ಪರಮಾತ್ಮನ ಇಚ್ಛೆ ಪುರಂದರ ಇಂದ್ರ ಪದವಿಯಲ್ಲಿ ಇರಬೇಕು ಹಾಗೆಂಬುದಕ್ಕಾಗಿ ಬಲಿಯಲ್ಲಿ ದಾನವನ್ನ ಮಾಡಿ ಪರಮಾತ್ಮ ಮತ್ತೆ ಪುರಂದರನಿಗೆ ಕೊಟ್ಟ ಹಾಗೆ ಅಂತ. ಈ ರೀತಿಯಾಗಿ ಗುರುಗಳ ಅನುಗ್ರಹ ನೋಡಿದ್ರೆ ಅಪಾರವಾದದ್ದು. ನಮ್ಮ ಕಲ್ಪನೆಗೆ ಮೀರಿದ ಸಾಧನೆ ನಾವು ಇಮ್ಯಾಜಿನ್ ಕೂಡ ಮಾಡಿರಲ್ಲ. ಆ ರೀತಿಯಾದ ಅದ್ಭುತವಾದ ಒಂದು ಬೆಳವಣಿಗೆ ಬರೋದು ಅದು ಗುರುವಿನ ಅನುಗ್ರಹದಿಂದ ಹಾಗೆ ಅಂತ. ಅಂಥ ಮುಖ್ಯ ಸ್ಥಾನ. ಯಾಕೆಂದ್ರೆ ಪರಮಾತ್ಮ ಎಲ್ಲರ ಒಳಗಿದ್ದು ಅನುಗ್ರಹ ಮಾಡುವವ ಅಂದ್ರೆ ಪರಮಾತ್ಮನೇ. ಗುರುವಿನ ಒಳಗಾಗಲಿ, ದೇವತೆಗಳ ಒಳಗಾಗಲಿ, ಅವರ ಒಳಗಿದ್ದು ಪ್ರಾಣದೇವರ ಒಳಗಿದ್ದು ಪರಮಾತ್ಮ. ಅರಿವಾಯು ಗುರುಗಳ ಅನುಗ್ರಹ ಅಂತ ಅದನ್ನೇ ಹೇಳೋದು. ಆ ಪರಮಾತ್ಮನೇ ಅನುಗ್ರಹ ಮಾಡೋದು. ಆದ್ರೂ ಕೂಡ ಪರಮಾತ್ಮ ಸಾಕ್ಷಾತ್ ಆಗಿ ಬಂದು ಮಾಡೋದಿಲ್ಲ. ಅರ್ಜುನನಿಗೆ ಭಗವದ್ಗೀತೆ ಉಪದೇಶ ಮಾಡಿದಾಗೆ ನಮಗೆ ಪರಮಾತ್ಮ ಸಾಕ್ಷಾತ್ ಆಗಿ ಉಪದೇಶ ಮಾಡೋದಿಲ್ಲ. ಅದರಿಂದ ಗುರುಗಳನ್ನ ಆಯೋಜನೆ ಮಾಡಿದ್ದಾನೆ. ಆ ಗುರುಗಳ ಮುಖಾಂತರ ನಾವು ಪರಮಾತ್ಮನ ತತ್ವಜ್ಞಾನವನ್ನ ಕೇಳಬೇಕು ಹಾಗೆ ಅಂತ. ಅಂಥ ಗುರುಗಳು, ಜಗದ್ಗುರುಗಳು ಅಂತ ಮಾನ್ಯರಾದವರು ಶ್ರೀಮನ್ ಮಧ್ವಾಚಾರ್ಯರು. ವಾಯುದೇವರ ಅವತಾರ, ಹನುಮಂತನಾಗಿ, ಭೀಮನಾಗಿ, ಪರಮಾತ್ಮನ ರಾಮಕೃಷ್ಣರ ಸೇವೆಯನ್ನು ಮಾಡಿ ಶ್ರೀಮನ್ ಮಧ್ವಾಚಾರ್ಯರಾಗಿ ವೇದವ್ಯಾಸರ ಸೇವೆಯನ್ನ, ಜ್ಞಾನ ಕಾರ್ಯವನ್ನ ಮಾಡಿದವರು ಹಾಗೆ ಅಂತ. ಆ ಪರಂಪರೆಯಲ್ಲೇ ಬಂದವರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ಅವರ ಶಿಷ್ಯರೇ ಟೀಕಾಕೃತ್ಪಾದರು ಅಥವಾ ಜಯತೀರ್ಥರು ಅಂತ. ಮತ್ತು ಅವರ ಪರಂಪರೆಯಲ್ಲೇ ಬಂದವರು ವ್ಯಾಸರಾಜರು ಅಂತ ಮಹನೀಯರೆಲ್ಲ ಇದ್ದಾರೆ. ಗುರುಗಳ ಬಗ್ಗೆ, ಟೀಕಾಕೃತ್ಪಾದರ ಬಗ್ಗೆ ಒಂದು ಮಾತು ಸಂಕ್ಷೇಪವಾಗಿ ಹೇಳುವುದಾದರೆ, ನಮ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಶ್ರೀಮದ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದೀರಿತಂ ಹಾಗೆ ಅಂತ. ಶ್ರೀಮನ್ ಮಧ್ವಾಚಾರ್ಯರು ಅಂದ್ರೆ ಕಲ್ಪವೃಕ್ಷ ಇದ್ದಂಗೆ. ಕಲ್ಪವೃಕ್ಷ ಅಂದ್ರೆ ಬೇಡಿದ್ದನ್ನೆಲ್ಲ ಕೊಡತಕ್ಕದ್ದು ಕಲ್ಪವೃಕ್ಷ.
ಜಯಾರ್ಯ ಕಾಮಧುಕ್ ಸ್ಮೃತಃ. ಟೀಕಾಕೃತ್ಪಾದರು ಅಂದ್ರೆ ಜಯತೀರ್ಥರು, ಹಾಗೆಂದ್ರೆ ಅವರು ಕಾಮಧೇನು ಇದ್ದ ಹಾಗೆ. ಕಾಮಧೇನು ಅದು ಅಷ್ಟೇ, ಬಯಸಿದ್ದನ್ನೆಲ್ಲ ಕೊಡತಕ್ಕದ್ದು. ಮತ್ತು ಚಿಂತಾಮಣಿ, ನಾವೇನ್ ಚಿಂತನೆ ಮಾಡ್ತೀವಿ ಅದೆಲ್ಲವನ್ನು ಕೊಡತಕ್ಕ ಮಣಿ ಅದು ಚಿಂತಾಮಣಿ ಅಂತ. ಚಿಂತಾಮಣಿ ವ್ಯಾಸಾರ್ಯೋ ಹಾಗೆ ಅಂತ, ವ್ಯಾಸಾರ್ಯ ವ್ಯಾಸರಾಜರು ಅಂತ ಏನ್ ಹೇಳ್ತೀವಿ. ಮುನಿತ್ರಯ ಮುದೀರಿತಂ, ಇವರನ್ನ ಮುನಿತ್ರಯರು ಅಂತ ಹೇಳೋದುಂಟು. ನಮ್ಮ ಮಧ್ವ ಸಿದ್ಧಾಂತ ಇವತ್ತು ಇದೆ ಹಾಗೆಂದ್ರೆ ಅದಕ್ಕೆ ಇವರು ಕಾರಣರಾಗಿದ್ದಾರೆ. ಅದರಿಂದ ಈ ಶ್ಲೋಕವನ್ನ ಮತ್ತೆ ಮತ್ತೆ ನಾವು ಚಿಂತನೆ ಮಾಡಬೇಕು. ಅಂತ ಕಾಮಧೇನು ಅಂತ ಪ್ರಸಿದ್ಧರಾದವರು ಟೀಕಾಕೃತ್ಪಾದರು, ಹಾಗೆ ಅಂತ ಮುನಿತ್ರಯ ಅಂತ ಪ್ರಸಿದ್ಧರಾದವರು. ಅವರನ್ನು ಕುರಿತಾಗಿ ಅನೇಕ ಮಹನೀಯರು ಅವರ ಪರಂಪರೆಯಲ್ಲಿ ಅವರ ನಂತರ ಬಂದವರು ಅನೇಕ ಸ್ತುತಿಗಳನ್ನ ಮಾಡಿದ್ದಾರೆ. ನಾವು ಹಿಂದೆನೆ ನೋಡಿದ್ದೀವಿ. ವ್ಯಾಸ ತೀರ್ಥರು ಅಂತ ಸಾಕ್ಷಾತ್ ಶಿಷ್ಯರು ಜಯತೀರ್ಥರದ್ದು. ಅವರು ಜಯತೀರ್ಥ ವಿಜಯ ಹಾಗೆ ಅಂತ ಆ ಗ್ರಂಥಗಳನ್ನ ಮಾಡಿದ್ದು ಅವರೇ. ಅದರ ಆಧಾರದಲ್ಲಿ ಕಳೆದ ಬಾರಿ ನಾವು ನೋಡಿದ್ದೀವಿ. ಇನ್ನು ಇತರ ಮಹನೀಯರು ಜ್ಞಾನಿಗಳು ಗುರುಗಳ ನೋಡಿದ ಕ್ರಮ, ಅದನ್ನ ಗುರುಗಳ ಮುಖಾಂತರನೇ ನಾವು ತಿಳಿಬೇಕು. ಗುರುಗಳ ಮಹಿಮೆಯನ್ನ ಗುರುಗಳ ಮುಖಾಂತರನೇ ತಿಳಿಬೇಕು. ಯಾಕೆಂದ್ರೆ ಗುರುಗಳ ಸ್ವರೂಪ, ಗುರುಗಳ ಮಹಿಮೆ ನಮಗೆ ಅರ್ಥ ಆಗೋದಿಲ್ಲ. ಎಷ್ಟು ಜ್ಞಾನ ಇದೆ ಹಾಗೆ ಅಂತ ನಮಗೇನು ಅರ್ಥ ಆಗ್ತದೆ? ಜ್ಞಾನಿಗಳ ಮಹತ್ವವನ್ನ ಜ್ಞಾನಿಗಳೇ ಬಲ್ಲರು ಅಂತ ಹೇಳ್ತಾರೆ. ವಿದ್ವಾಂಸರ ಮಹತ್ವ ಇನ್ನೊಬ್ಬ ವಿದ್ವಾಂಸರಿಗೆ ಗೊತ್ತಾಗೋದು ಹಾಗೆಂತ. ಅಷ್ಟು ಸುಲಭ ಅಲ್ಲ ಜ್ಞಾನವನ್ನ ಪಡೆಯೋದು, ಹರಿ ಅನುಗ್ರಹ ಪಡೆಯೋದು ಹಾಗೆಂತ. ಆ ದೃಷ್ಟಿಯಿಂದ ಮುನಿತ್ರಯರಲ್ಲಿ ಒಬ್ಬರಾದ ವ್ಯಾಸರಾಜರು ಅವರು ತಮ್ಮ ಟೀಕಾಕೃತ್ಪಾದರ ಬಗ್ಗೆ ಹೇಳುವಾಗ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈ ಗುರುಭಾವಂ ಎಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಹಾಗೆಂತ ನ್ಯಾಯಾಮೃತ ಗ್ರಂಥದಲ್ಲಿ ಮಂಗಳವನ್ನ ಮಾಡುವಾಗ ಟೀಕಾಕೃತ್ಪಾದರ ಬಗ್ಗೆ ಈ ಒಂದು ಮಂಗಳ ಪದವನ್ನು ಇಟ್ಟಿದ್ದಾರೆ. ಭಾತಿ ಶ್ರೀ ಜಯತೀರ್ಥದ ಟೀಕಾಕೃತ್ಪಾದರ ಶ್ರೀಮನ್ ನ್ಯಾಯಸುಧಾ ಮುಂತಾದ ಗ್ರಂಥಗಳು ಅದು ಚೆನ್ನಾಗಿ ಪ್ರಕಾಶಮಾನವಾಗಿದೆ ಅಂತ ಹೇಳ್ತಾರೆ. ಗುರುಗಳ ವಾಕ್, ಗುರುಗಳ ಮಾತು, ಗುರುಗಳ ಗ್ರಂಥಗಳೇ ಅಷ್ಟು ಪ್ರಕಾಶಮಾನವಾಗಿದೆ ಅಂತ ಹೇಳ್ತಾರೆ. ಅದು ಹೇಗಿದೆ ಹಾಗೆಂದ್ರೆ ಚಿತ್ರೈಹಿ ಪದೈಹಿ ಚ, ಚಿತ್ರ ವಿಚಿತ್ರ ಪದಗಳು, ಗಂಭೀರೈಹಿ ವಾಕ್ಯೈಹಿ ಅಂದ್ರೆ ಆ ಟೀಕಾಕೃತ್ಪಾದರ ವಾಕ್ಯಗಳು, ಅದು ಒಂದೊಂದು ವಾಕ್ಯಕ್ಕೂ ಅನೇಕ ಅರ್ಥಗಳಿದೆ, ಆಳವಾದ ಅರ್ಥ. ಮೇಲ್ನೋಟಕ್ಕೆ ನೋಡಿದರೆ ನಮಗೆ ಒಂದು ಅರ್ಥ ಬರುತ್ತದೆ, ಆದರೆ ಜ್ಞಾನಿಗಳ ಮುಖಾಂತರ ಕೇಳಿದರೆ ಅನೇಕ ಅರ್ಥಗಳು ಒಳಗೊಂಡಿರತಕ್ಕದ್ದು. ರಾಯರು ಹೇಳ್ತಾರೆ ನೋಡಿ, ಅನೇಕ ಆಕೂತಿ ಗರ್ಭಿತಂ ಹಾಗೆಂತ. ಪರಿಮಳದಲ್ಲಿ ಎಲ್ಲವನ್ನು ಹೇಳಿಕ್ ಹೋಗಿಲ್ಲ, ಕೆಲವುದನ್ನು ಮಾತ್ರ ನಾನು ಸುಧಾಗೆ ವ್ಯಾಖ್ಯಾನ ಬರೆದಿರೋದು ಹಾಗೆ ಅಂತ. ಗ್ರಂಥ ವಿಸ್ತಾರದ ಭಯದಿಂದ ನಾನು ಬರೆದಿಲ್ಲ ಅಂತಾರ ರಾಯರು. ಅಂತ ಅದ್ಭುತವಾದ ವಾಕ್ ಚಾತುರ್ಯ, ವಾಕ್ ಸೌಂದರ್ಯ, ಮಾನೈಹಿ ಅಖಂಡಿತೈಹಿ ಅಂತ ಇನ್ನೊಂದು ವಿಶೇಷಣ. ಅಂದ್ರೆ ಟೀಕಾಕೃತ್ಪಾದರ ಮಾತುಗಳು, ವಾಕ್ಯಗಳು ಅದು ಅಪ್ರಮಾಣ ಅಂತ ಅದು ಆಗೋದೇ ಇಲ್ಲ ಅಂತಾರೆ. ಯಾರೂ ಕೂಡ ಟೀಕಾಕೃತ್ಪಾದರ ಮಾತನ್ನ ಅಪ್ರಮಾಣ ಹಾಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರೆ ಏನು? ಅದನ್ನ ವಿಚಾರ ಮಾಡಿ ಟೀಕಾಕೃತ್ಪಾದರ ವಾಕ್ಯದಲ್ಲಿ ಈ ದೋಷ ಇದೆ ಹಾಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಅಂದ್ರೆ ಅವರ ಒಂದು ಮಾತು ಅಷ್ಟು ಶುದ್ಧವಾದ ಮಾತು ಅಂತ ಅದರ ಅಭಿಪ್ರಾಯ. ಚಿತ್ರೈಹಿ ಪದೈಹಿ ಗಂಭೀರೈಹಿ ವಾಕ್ಯೈಹಿ ಮಾನೈಹಿ ಅಖಂಡಿತೈಹಿ ಅಂತ ಅದ್ಭುತವಾದ ಗ್ರಂಥಗಳು, ವಾಕ್ಯಗಳು. ಅದರಿಂದ ಗುರುಭಾವಂ ಎಂಜಯಂತಿ, ಶ್ರೀಮನ್ ಮಧ್ವಾಚಾರ್ಯರ ಗ್ರಂಥಗಳ ಭಾವವನ್ನು ತಿಳಿಸಿಕೊಡತಕ್ಕದ್ದಾಗಿದೆ ಆ ವಾಕ್ಯಗಳು. ಟೀಕಾಕೃತ್ಪಾದರ ಗ್ರಂಥಗಳು ಆಚಾರ್ಯರ ಗ್ರಂಥದ ಅಭಿಪ್ರಾಯವನ್ನ ನಮಗೆ ತಿಳಿಸಿಕೊಡ್ತದೆ ನೋಡಿ. ಅದು ಮುಖ್ಯ. ಯಾವುದೇ ಒಂದು ಗ್ರಂಥ ಓದಿದ್ರು ಕೂಡ ಅದರ ಭಾವ, ಅದರ ಅಭಿಪ್ರಾಯ ನಮಗೆ ಅರ್ಥ ಆಗಬೇಕು. ಅರ್ಥ ಆಗದೆ ನಾವು ಓದಿದ್ರೆ ಅದು ಫಲದಾಯಕ ಆಗೋದಿಲ್ಲ.
ವೇದಗಳನ್ನ ಗಾಯತ್ರಿ ಮಂತ್ರವನ್ನ ಹೇಳಿದಾಗಲೂ ಕೂಡ ಅರ್ಥಸಹಿತವಾಗಿ ಹೇಳಬೇಕು ಅಂತ ಇದೆ. ಅಂತಹ ವೇದವ್ಯಾಸರ ಶ್ರೀಮದ್ ಆಚಾರ್ಯರ ವಾಕ್ಯಗಳ ಅರ್ಥ ನಮಗೆ ಆಗಬೇಕು ಅಂದ್ರೆ ಅದಕ್ಕೆ ಟೀಕಾಕೃತ್ಪಾದರ ಗ್ರಂಥಗಳನ್ನು ಓದಿದ್ರೆ ಗುರುಭಾವಂ ವ್ಯಂಜಯಂತಿ, ಗುರುಗಳ ಅಭಿಪ್ರಾಯ ಏನು ಹಾಗೆಂಬುದನ್ನ ಚೆನ್ನಾಗಿ ತಿಳಿಸಿಕೊಡತಕ್ಕದ್ದು ಅಂಥ ವಾಕ್ಯಗಳು, ಮಾತುಗಳು, ಟೀಕಾಕೃತ್ಪಾದರ ಮಾತುಗಳು ಅದು ಪ್ರಕಾಶಮಾನವಾಗಿದೆ ಹಾಗೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ನಾವು ಗಮನಿಸಬೇಕಾದ್ದು ಮಾನೈಹಿ ಅಖಂಡಿತೈಹಿ ಅಂತ ಒಂದು ವಾಕ್ಯ ಇದೆ. ಅಂದ್ರೆ ಏನು? ಪ್ರಮಾಣಗಳಿಂದ ಟೀಕಾಕೃತ್ಪಾದರ ಅಭಿಪ್ರಾಯ ಅಥವಾ ಟೀಕಾಕೃತ್ಪಾದರ ವಾಕ್ಯ ಅದು ವಿರುದ್ಧವಾಗಿದೆ, ಪ್ರಮಾಣಕ್ಕೆ ವಿರುದ್ಧವಾಗಿದೆ ಹಾಗೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಹಾಗೆ ಅಂತ. ಅಂದ್ರೆ ಏನರ್ಥ? ಒಂದು ವಾಕ್ಯ ನಾವು ಹೇಳಬೇಕು ಅಂದ್ರೆ ಹೇಗಿರ್ಬೇಕು ಅದು? ಆ ವಾಕ್ಯದ ಸ್ಟ್ಯಾಂಡರ್ಡ್ ಹೇಗಿರ್ಬೇಕು ಅಂದ್ರೆ ಇನ್ನೊಬ್ರು ಅದರಲ್ಲಿ ತಪ್ಪು ಹೇಳಬಾರ್ದು, ಆ ರೀತಿಯಾಗಿ ಇರಬೇಕು ಅಂತಾರೆ. ಅದು ಸಿದ್ಧಾಂತ ವಿಚಾರ ಇರ್ಬೋದು ಅಥವಾ ಲೌಕಿಕ ವಿಚಾರ ಇರ್ಬೋದು, ಯಾವುದೇ ಇರಲಿ, ನಾವು ಆಡಿದ್ರೆ ಒಂದು ಮಾತು ಅದು ಹರಿವಾಯು ಗುರುಗಳಿಗೆ, ಶಾಸ್ತ್ರಕ್ಕೆ, ಪ್ರಮಾಣಗಳಿಗೆ ಸಮ್ಮತವಾಗಿರ್ಬೇಕು. ಸಮ್ಮತವಾಗಿ ಇರತಕ್ಕ ಮಾತುಗಳನ್ನೇ ನಾವು ಆಡಬೇಕು, ಅದಕ್ಕೆ ವಿರುದ್ಧವಾದಗಳನ್ನ ಮಾತುಗಳನ್ನ ಆಡಬಾರದು ಎಂಬ ಒಂದು ಮಾತು ಕೂಡ ಇಲ್ಲಿ ಇದೆ. ಅಂದ್ರೆ ತಪ್ಪಾಗಿ ಮಾತಾಡಬೇಡಿ ಅಂತ ಹೇಳ್ತಾರೆ. ಒಟ್ಟು ಮಾನೈಹಿ ಅಖಂಡಿತೈಹಿ, ಮಾತು ಎಂದಿಗೂ ಕೂಡ ಪ್ರಮಾಣಗಳಿಗೆ ವಿರುದ್ಧವಾಗಿ ಇರಬಾರದು ಹಾಗೆ ಅಂತ. ಹನುಮಂತ ದೇವರ ಬಗ್ಗೆ ರಾಮದೇವರು ಹೇಳ್ತಾರೆ. ಯಾರು ನೀನ್, ಯಾರು, ಯಾಕೆ ಇಲ್ಲಿ ಬಂದಿ ಹಾಗೆ ಅಂತ ರಾಮದೇವರು ಕೇಳಿದಾಗ ಹನುಮಂತ ದೇವರು ತನ್ನ ಚರಿತ್ರೆ, ಸುಗ್ರೀವನ ಚರಿತ್ರೆ ಎಲ್ಲವನ್ನು ಹನುಮಂತ ದೇವರ ಮುಂದೆ ಹೇಳ್ತಾರೆ. ಅದನ್ನೆಲ್ಲ ಕೇಳಿ ರಾಮನಿಗೆ ಗೊತ್ತಿದೆ, ಆದರೂ ರಾಮ ಕೇಳಿ ಲಕ್ಷ್ಮಣನ ಹತ್ರ ಹೇಳಿದನಂತೆ, ನೋಡಿದ್ಯಾ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಇವನ ವಾಕ್ಯದಲ್ಲಿ ಏನಾದ್ರು ಒಂದು ದೋಷ ಇದೆಯಾ ನೋಡು, ಅಪಶಬ್ದಗಳು ಇಲ್ಲ, ನ ಕಿಂಚಿತ್ ಅಪಶಬ್ದಿತಂ ಅಂತಾರ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಮಾತು. ಶಬ್ದಗಳು ಶುದ್ಧವಾಗಿರ್ಬೇಕು, ಅಪಶಬ್ದಗಳು ಬರಬಾರದು ಹಾಗೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಹನುಮಂತ ದೇವರ ಉಪನ್ಯಾಸ ಅಂದ್ರೆ, ಆ ವರ್ಣನೆ ಅಂದ್ರೆ ಆ ರೀತಿಯಾಗಿ ಇರುತ್ತದೆ. ಶ್ರೀಮದ್ ಆಚಾರ್ಯರದು ಹಾಗೆ. ಆದರೆ ಸಾಮಾನ್ಯ ಜನರಿಗೆ ಅದು ಅರ್ಥ ಆಗುವುದಿಲ್ಲ. ಅದಕ್ಕೆ ಟೀಕಾ ಟಿಪ್ಪಣಿ ಇತ್ಯಾದಿಗಳ ಆಶ್ರಯವನ್ನ ಮಾಡಿ ಗುರುಗಳ ನಿಜವಾದ ಅಭಿಪ್ರಾಯ ಏನು ಹಾಗೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ನೋಡಿ ಎಷ್ಟು ಟೀಕಾ ಟಿಪ್ಪಣಿ ಪರಂಪರೆ ನಮ್ಮಲ್ಲಿ ಬೆಳೆದು ಬಂದಿದೆ ನೋಡಿ. ಅದು ಗುರುಗಳ ಭಾವವನ್ನ ತಿಳ್ಕೊಳ್ಳೋದು ಮುಖ್ಯ ಹಾಗೆಂತ. ಇಲ್ಲಿ ಗುರುಗಳು ಅಂದ್ರೆ ಯಾರು ಹಾಗೆಂದ್ರೆ ಮುಖ್ಯವಾಗಿ ಜಗದ್ಗುರುಗಳು ಶ್ರೀಮನ್ ಮಧ್ವಾಚಾರ್ಯರು ಹಾಗೆ ಅಂತ. ಆದ್ರೆ ಅಷ್ಟು ಮಾತ್ರ ಅಲ್ಲ, ಸ್ವಲ್ಪ ಹಿಂದೆ ಹೋದರೆ ಆದಿಗುರುಗಳು ಅಂತ ಕರೀತಾರೆ. ಆದಿಗುರುಗಳು ಅಂದ್ರೆ ಪರಮಾತ್ಮನೇ ಅಥವಾ ಮೂಲ ಗುರು. ಆದಿಗುರು ಅದೇ ಜಗತ್ತಿನ ಆದಿಯಲ್ಲಿ ಪ್ರಜೆಗಳನ್ನ ಸೃಷ್ಟಿ ಮಾಡಿ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ಆದಿಗುರು ಅಂದ್ರೆ ಯಾರು? ಪರಮಾತ್ಮ ಶ್ರೀ ವೇದವ್ಯಾಸರು. ಹೆಗ್ರೀವರೂಪಿ ಪರಮಾತ್ಮ, ಹಂಸನಾಮಕ ಪರಮಾತ್ಮ, ಕಪಿಲ, ಈ ರೀತಿಯಾಗಿ ಪರಮಾತ್ಮ ಅನೇಕ ರೂಪಗಳಿಂದ ಜ್ಞಾನ ಕಾರ್ಯವನ್ನು ಮಾಡಿದ್ದಾನೆ. ಆ ಮಾತುಗಳಿಗೆ ವಿರುದ್ಧ ಇರಬಾರದು, ಆ ಮಾತಿನ ಅಭಿಪ್ರಾಯವನ್ನು ತಿಳಿಸಿಕೊಡುವುದಾಗಿ ಇರಬೇಕು ಹಾಗೆಂತ. ಇದು ಗುರುಗಳ ಮಾತು. ಗುರುಗಳ ಮಾತು ಅಂದ್ರೆ ಶ್ರೀಮದ್ ಆಚಾರ್ಯರ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾರೆ, ಅದಕ್ಕೂ ಮೇಲೆ ವೇದವ್ಯಾಸರ ಅಭಿಪ್ರಾಯವನ್ನು ಕೂಡ ನಮಗೆ ಸ್ಪಷ್ಟಪಡಿಸ್ತಾರೆ ಹಾಗೆ ಅಂತ. ಅದರಿಂದ ವ್ಯಾಸ ಮಧ್ವರ ಭಾವವನ್ನ ತಿಳಿದು ನಾವು ಆ ಗ್ರಂಥಗಳ ಉಪನ್ಯಾಸವನ್ನು ಅಥವಾ ವ್ಯಾಖ್ಯಾನಗಳನ್ನು, ಟಿಪ್ಪಣಿಗಳನ್ನು ಮಾಡಬೇಕು ಹಾಗೆಂಬುದು ಅದರ ಅಭಿಪ್ರಾಯ. ಅದರಿಂದ ನಮ್ಮ ಮಾತು ಎಂದಿಗೂ ಕೂಡ ಗುರುಗಳ ಮಾತನ್ನು ಅನುಸರಿಸಿ ಇರಬೇಕು. ಏನೇ ಓದಿದರೂ ಕೂಡ, ಯಾವುದೇ ಶಾಸ್ತ್ರ ಓದಿದರೂ ಕೂಡ ಗುರುಗಳಿಗೆ ಸಮ್ಮತಿ ಇದೆಯೋ ಅಲ್ಲವೋ ಹಾಗೆಂಬ ಒಂದು ವೆರಿಫಿಕೇಶನ್ ನಾವು ಮಾಡಬೇಕು ಹಾಗೆಂತ. ಗುರುಗಳಿಗೆ ಸಮ್ಮತ ಅಲ್ಲ ಅಂದ್ರೆ ಅದು ಹಾಗೇ ಪರಂಪರೆಯಾಗಿ ಹೋಗಿ ಅದು ಶ್ರೀಮನ್ ಮಧ್ವಾಚಾರ್ಯರಿಗೆ ಸಮ್ಮತ ಇರೋದಿಲ್ಲ ಮತ್ತು ವೇದವ್ಯಾಸರಿಗೂ ಕೂಡ ಸಮ್ಮತ ಇರೋದಿಲ್ಲ. ಅಲ್ಲ, ವೇದವ್ಯಾಸರ ಮಧ್ವಾಚಾರ್ಯರ ಸಮ್ಮತಿ ಯಾಕೆ ಬೇಕು ನಮಗೆ ಹಾಗೆಂದ್ರೆ ಪ್ರಶ್ನೆ ಬರೋದು ಅಲ್ಲೇ. ನಾವು ಗ್ರಂಥವನ್ನು ಯಾಕೆ ಓದಬೇಕು, ಜ್ಞಾನವನ್ನ ಯಾಕೆ ಪಡೀಬೇಕು ಹಾಗೆಂದ್ರೆ ಜ್ಞಾನವನ್ನ ಪಡೆದು ದೇವರಲ್ಲಿ ಭಕ್ತಿ ಮಾಡಬೇಕು. ಭಕ್ತಿಯನ್ನು ಮಾಡಿ ದೇವರ ಅನುಗ್ರಹ ಸಂಪಾದನೆ ಮಾಡಿ ಅಪರೋಕ್ಷ ಪಡೆದು ಮೋಕ್ಷವನ್ನು ಪಡಿಬೇಕು ಎಂಬ ಇಷ್ಟು ಪೈಪ್ಲೈನ್ ಇದೆ.
ಅದರಿಂದ ಗುರುಗಳ ಸಮ್ಮತಿ ಇಲ್ಲದೆ ನಾವು ವಿಚಾರವನ್ನು ತಿಳ್ಕೊಂಡ್ರೆ ಏನಾಗೋದಿಲ್ಲ, ದೇವರ ಅನುಗ್ರಹ ನಮಗೆ ಆಗೋದಿಲ್ಲ. ಯಾಕೆ? ನಾನು ಹೇಳಿದ್ದೇ ಒಂದು, ಇವನು ತಿಳ್ಕೊಂಡದ್ದೇ ಒಂದು ಅಂತ ದೇವರು ಅನುಗ್ರಹ ಮಾಡೋದಿಲ್ಲ. ಅದರಿಂದ ಗುರುಭಾವಂ ವ್ಯಂಜಯಂತಿ, ಆ ಗುರುಗಳ ವೇದವ್ಯಾಸರ ಅಭಿಪ್ರಾಯವನ್ನ ಸರಿಯಾಗಿ ತಿಳ್ಕೊಳ್ಳೋದು ಆದ್ಯ ಕರ್ತವ್ಯ ನಮ್ದು. ಹಿಂದೆ ಬಂದ ಅನೇಕ ದುರ್ಮತಗಳು ಇದೆ. ಆ ದುರ್ಮತಗಳು ಎಲ್ಲರೂ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ, ಆದರೆ ಅವರು ಏನ್ ಮಾಡಿಲ್ಲ, ಗುರುಭಾವಂ ವ್ಯಂಜಯಂತಿ ಅಂತ ಮಾಡಿಲ್ಲ. ಗುರುಗಳ ಭಾವವನ್ನ ಯಾರು ಕೂಡ ತಿಳಿಸಿಕೊಡ್ತಾ ಇಲ್ಲ. ತಮ್ಮ ತಲೆಗೆ ಬಂದದನ್ನ ಬರೆದಿಟ್ರೆ ಹೊರತು ವೇದವ್ಯಾಸರಿಗೆ ಸಮ್ಮತ ಇದೆಯೋ ಅಲ್ಲವೋ ಹಾಗೆಂಬ ಒಂದು ವಿಚಾರವನ್ನ ಅವರು ಮಾಡಿಲ್ಲ. ಹಾಗೆ ಅದರಿಂದ ಯಾವುದೇ ಭಾಷ್ಯ, ಟೀಕಾ, ಟಿಪ್ಪಣಿ, ದಾಸರ ಪದಗಳು ಇರಲಿ, ಅದು ವೇದವ್ಯಾಸರಿಗೆ ಸಮ್ಮತಿ ಇದೆಯೋ ಅಲ್ಲವೋ. ಅಂದ್ರೆ ವೇದವ್ಯಾಸರು ತಾವು ಮಾಡಿದ್ದು ಕೂಡ 3 ಜನ ಆಡಿಯನ್ಸ್ ಇದ್ದಾರೆ. ವೇದವ್ಯಾಸರ ಸ್ಟೂಡೆಂಟ್ಸ್ ಅಂದ್ರೆ 3 ಜನ ಇದ್ದಾರೆ, ಸಾತ್ವಿಕರು, ರಾಜಸರು, ತಾಮಸರು ಹಾಗೆ ಅಂತ. ಅದರಿಂದ ವೇದವ್ಯಾಸರಿಗೆ 3 ಜನರನ್ನ ಕೂಡ ಟಾರ್ಗೆಟ್ ಮಾಡಿ ಗ್ರಂಥಗಳನ್ನ, ಉಪದೇಶಗಳನ್ನ ಮಾಡಬೇಕಾಗ್ತದೆ. ಅದರಲ್ಲಿ ನಮ್ಮ ಮಾತು ಅಂದ್ರೆ ನಾವೇನ್ ತಿಳ್ಕೊಂಡಿದ್ದೀವಿ ಅದು ಯಾವ ಗ್ರೂಪಿಗೆ ಸಂಬಂಧಪಟ್ಟಂಗೆ ಇದೆ, ಸಾತ್ವಿಕರಿಗೋ, ರಾಜಸರಿಗೋ, ತಾಮಸರಿಗೋ ಅಂತ. ಅಲ್ಲಿ ಸಾತ್ವಿಕರಿಗೆ ಸಮ್ಮತವಾಗಿ ಇದ್ದದನ್ನು ಮಾತ್ರ ನಾವು ತೆಗೆದುಕೊಳ್ಳಬೇಕು ಅಂತ ಇದೆ. ವೇದವ್ಯಾಸರೇ ಹೇಳಿದ್ರು ಕೂಡ ಅವರಿಗೆ ಆಡಿಯನ್ಸ್ ತುಂಬಾ ಜನ ಇದ್ದಾರೆ ಅವರಿಗೆ. ಅದರಿಂದ ಸಾತ್ವಿಕರಿಗೆ ಯಾವುದು ಸಮ್ಮತವಾದದ್ದು, ಸಾತ್ವಿಕರಿಗೆ ಯಾವುದು ಬೇಕು ಅಂತ ಹೇಳಿದ್ದಾರೆ, ಆ ಒಂದು ಭಾವವನ್ನ ತಿಳ್ಕೊಂಡು ನಾವು ಮಾಡಬೇಕು ಹಾಗೆ ಅಂತ ಭಾವವನ್ನ ತಿಳಿಸಿಕೊಡತಕ್ಕವರು ಟೀಕಾಕೃತ್ಪಾದರು. ಸಜ್ಜನರಿಗೆ ಯಾವುದು ಬೇಕಾಗಿದೆ, ಪರಮಾತ್ಮನ ಅನುಗ್ರಹ ಆಗೋದು ಯಾವುದರಿಂದ, ಅದಕ್ಕೆ ತಿಳ್ಕೋಬೇಕಾದ ವಿಚಾರ ಏನೋ ಅದನ್ನ ತಾವು ಅರಿತವರಾಗಿ ಗ್ರಂಥಗಳಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಅದರಿಂದ ಗುರುಭಾವಂ ವ್ಯಂಜಯಂತಿ ಅಂದ್ರೆ ಸಜ್ಜನೆ, ಅದು ಗುರುಭಾವ. ಗುರು ಅಂದ್ರೆ ತುಂಬಾ ಉತ್ತಮವಾದದ್ದು ಅಂತ ಅರ್ಥ, ಭಾರ ಉಳ್ಳದ್ದು ಅಂತ ಅರ್ಥ. ಗುರುಭಾವ ಎಂಬುದಕ್ಕೆ ಆ ಅರ್ಥವೂ ಇದೆ. ತುಂಬಾ ಭಾರವಾದದ್ದನ್ನ ಗುರು ಅಂತ ಕರಿತೀವಿ. ಗುರು ಶಬ್ದಕ್ಕೆ ವೆಯ್ಟ್ ಅಂತ ಅರ್ಥ, ತುಂಬಾ ವೆಯ್ಟ್ ಆಗಿರೋದು. ಅದರಿಂದ ಆ ಸಜ್ಜನರಿಗೆ ಬೇಕಾಗಿರೋದು ಅದು ತುಂಬಾ ಉತ್ತಮ ಮಟ್ಟದ ಅರ್ಥ ಅದು. ಆ ರೀತಿಯಾಗಿ ಸಾತ್ವಿಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದರೆ ಅದರಲ್ಲಿ ದೋಷವೇ ಬರೋದಿಲ್ಲ. ಅದರಿಂದಲೇ ಮಾನೈಹಿ ಅಖಂಡಿತೈಹಿ, ಬೇರೆ ಪ್ರಮಾಣಗಳಿಗೆ ವಿರುದ್ಧವಾಗಿ ಇರೋದಿಲ್ಲ. ಆ ರೀತಿಯಾದ ಅಭಿಪ್ರಾಯವನ್ನ ನಮಗೆ ತಿಳಿಸಿಕೊಟ್ಟವರು ಅಂದ್ರೆ ಟೀಕಾಕೃತ್ಪಾದರು ಹಾಗೆ. ಅದರಿಂದ ಟೀಕಾಕೃತ್ಪಾದರ ಆ ಗುರುಗಳ ಗ್ರಂಥಗಳನ್ನ ನಾವು ಓದಿದರೆ ತುಂಬಾ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇದು ವೇದವ್ಯಾಸರಿಗೆ ಸಮ್ಮತವೋ, ಶ್ರೀಮನ್ ಮಧ್ವಾಚಾರ್ಯರಿಗೆ ಸಮ್ಮತವೋ, ಡೈರೆಕ್ಟ್ ಆಗಿ ನಾವು ಬರಿಬಹುದು. ಯಾಕಂದ್ರೆ ಗುರುಗಳು ಸರ್ಟಿಫೈ ಮಾಡ್ತಾರೆ ನೋಡಿ, ವ್ಯಾಸರಾಜರು ಸರ್ಟಿಫೈ ಮಾಡ್ತಾರೆ ಏನು, ಗುರುಭಾವಂ ವ್ಯಂಜಯಂತಿ, ಗುರುಗಳ ಅಭಿಪ್ರಾಯವನ್ನ ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯರ ವೇದವ್ಯಾಸರು ಅಂದ್ರೆ ಅದೇ ಸಾತ್ವಿಕರು. ಸಾತ್ವಿಕರಿಗೆ ಯಾವ ಜ್ಞಾನ ಬೇಕೋ ಅಂಥ ಜ್ಞಾನವನ್ನ ಕೊಡತಕ್ಕವರು ಹಾಗೆಂಬುದು ಇಲ್ಲಿ ನಮಗೆ ಸ್ಪಷ್ಟ ಆಗ್ತದೆ. ಅಂತ ಗುರುಗಳ ಮಾತು ಶೋಭಿಸ್ತಾ ಇದೆ ಹಾಗೆಂತ ವ್ಯಾಸರಾಜರು ತಿಳಿಸಿಕೊಡ್ತಾರೆ. ಮತ್ತೊಂದು ಗ್ರಂಥದಲ್ಲಿ ಹೇಳ್ತಾರೆ, ಆನಂದ ತೀರ್ಥ ಉಪದಿಷ್ಠೋ ನಿಧಿರ್ ನಾರಾಯಣಾಹ್ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಹಾಗೆ. ಪರಮಾತ್ಮ ಶ್ರೀಮನ್ ನಾರಾಯಣ ಅವನು ನಿಧಿ. ನಿಧಿ ಅಂದ್ರೆ ಅದು ದೊಡ್ಡ ಸಂಪತ್ತು. ಆ ನಿಧಿಯನ್ನ ಉಪದೇಶ ಮಾಡಿದವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು. ಆನಂದ ತೀರ್ಥ ಉಪದಿಷ್ಠ ನಿಧಿ ಹಾಗೆ ಅಂದ್ರೆ ಶ್ರೀಮನ್ ನಾರಾಯಣ. ಅಂದ್ರೆ ಜಗತ್ತಿಗೆ ಮಧ್ವಾಚಾರ್ಯರು ಏನ್ ಕೊಟ್ರು, ದೊಡ್ಡ ನಿಧಿಯನ್ನ ಕೊಟ್ರು ಅಂತಾರೆ ವ್ಯಾಸರಾಜರು. ಯಾವುದಾ ನಿಧಿ? ಶ್ರೀಮನ್ ನಾರಾಯಣ ಎನ್ನುವ ನಿಧಿ. ಹಾಗೆ ಬೇರೆಯವರು ಕೊಟ್ಟಿಲ್ಲವಾ ಹಾಗೆ ಅಂದ್ರೆ ಬೇರೆಯವರು ಸರಿಯಾಗಿ ಕೊಟ್ಟಿಲ್ಲ. ಪರಮಾತ್ಮನನ್ನ ತಾನೂ ಅರಿತಿಲ್ಲ, ಬೇರೆಯವರಿಗೂ ಕೂಡ ಸರಿಯಾಗಿ ಗ್ರಂಥಗಳಲ್ಲಿ ಅದನ್ನ ಉಪದೇಶ ಮಾಡಲಿಲ್ಲ. ಆದರೆ ಸರಿಯಾಗಿ ತಾವು ತಿಳ್ಕೊಂಡು ಇನ್ನೊಬ್ಬರಿಗೂ ಕೂಡ ಉಪದೇಶ ಮಾಡಿದವರು ಅಂದ್ರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಶ್ರೀಮದ್ ಆನಂದ ತೀರ್ಥ ಉಪದಿಷ್ಠ ನಿಧಿ ಹಾಗೆ ಅಂದ್ರೆ ಅವನೇ ಶ್ರೀಮನ್ ನಾರಾಯಣ ಹಾಗೆ ಅಂತ. ಈಗ ನಿಧಿ ಇದೆ ಅಂದ್ರೆ ಆಚಾರ್ಯರು ಅದನ್ನು ಮಾಡಿದ್ದಾರೆ, ನಿಧಿಯನ್ನ ಉಪದೇಶ ಮಾಡಿದ್ದಾರೆ. ಆ ನಿಧಿ
ಎಲ್ಲಿದೆ ಅಂತ, ಆ ಉಪದೇಶ ಎಲ್ಲಿದೆ ಅಂತ ನಮಗೆ ಹೆಂಗ್ ಗೊತ್ತಾಗ್ತದೆ? ಹಾಗೆಂದ್ರೆ ನೋಡಿ, ಒಬ್ಬ ಹಿರಿಯರು ತಮ್ಮಲ್ಲಿ ಸಂಪತ್ತಿತ್ತು, ಅದನ್ನು ಭೂಮಿಯಲ್ಲಿ ಹೂತು ಇಟ್ಟಿದ್ರು. ಹಿಂದಿನ ಕಾಲ ಪದ್ಧತಿ. ಈಗ ಬ್ಯಾಂಕ್ ಡೆಪಾಸಿಟ್ ಲಾಕರು ಅಂತ ಯಾವುದು ಇದ್ದಿಲ್ಲ. ಆಗ ಏನೇ ಇದ್ರು ಭೂಮಿಯಲ್ಲಿ ಹೂತು ಇಡಬೇಕಷ್ಟೆ. ಅದು ಸೇವಿಂಗ್ಸ್ ಆಗಿ ಇರಬೇಕು. ಹಾಗೆಂದ್ರೆ ಇಲ್ಲದಿದ್ರೆ ಖರ್ಚಾಗ್ತಾ ಇರುತ್ತದೆ ಅಂತ ಭೂಮಿಯಲ್ಲಿ ಹೂತು ಇಟ್ಟು ಬಿಡೋರು. ಅದನ್ನು ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ಉಪಯೋಗ ಬೀಳುತ್ತದೆ ಹಾಗೆ ಅಂತ. ಅದರಿಂದ ನಮಗೇನಾಗಬೇಕಾಗಿದೆ, ನಮ್ಮ ಕೈಗ ನಿಧಿ ಸಿಕ್ಕಬೇಕು ಅಂದ್ರೆ ಫಸ್ಟ್ ಇರಬೇಕು. ತಂದೆ ಅಂತ ಒಬ್ಬರಿದ್ರು, ಅವರು ನಿಧಿ ಅಂತ ಒಂದು ಇಟ್ಟಿದ್ದಾರೆ ಹಾಗೆ ಅಂತ ಆ ಒಂದು ಜ್ಞಾನ ಬೇಕು ನೋಡಿ. ಆ ರೀತಿಯಾಗಿ ಪರಮಾತ್ಮ ಎನ್ನತಕ್ಕ ನಿಧಿಯನ್ನ ಉಪದೇಶ ಮಾಡಿದವರು ಶ್ರೀಮದ್ ಆನಂದ ತೀರ್ಥ. ಈ ತರ ನಿಧಿ ಅಂತ ಒಂದಿದೆ, ಸಂಪತ್ತು ಒಂದಿದೆ ಹಾಗೆ ಅಂತ. ಆದರೆ ಎಲ್ಲಿದೆ ಅಂತ ಅದು ಗೊತ್ತಾಗಬೇಕು ನೋಡಿ. ನಿಧಿ ಇದೆ ಎಂಬುದು ಫಸ್ಟ್ ಗೊತ್ತಾಗಬೇಕು. ಯಾವುದಿದೆ ಅಂತ ಗೊತ್ತಾಗಬೇಕು. ನಿಧಿ ಇದೆ, ಆ ನಿಧಿ ಎಲ್ಲಿದೆ ಹಾಗೆಂಬ ಅದನ್ನು ತೋರಿಸಿಕೊಟ್ಟವರು ಟೀಕಾಕೃತ್ಪಾದರು ಹಾಗೆ ಅಂತ ಹೇಳ್ತಾರೆ. ಅದಕ್ಕೂ ವ್ಯತ್ಯಾಸ ಇದೆ. ನಿಧಿ ಇದೆ ಅಂತ ತಿಳಿಯೋದು ಒಂದು, ಆ ನಿಧಿ ಎಲ್ಲಿದೆ ಅಂತ ತಿಳಿಯೋದು ಒಂದು. ಆನಂದ ತೀರ್ಥ ಉಪದಿಷ್ಟೋ ನಿಧಿರ್ ನಾರಾಯಣಾಹ್ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಷ. ಅಲ್ಲ, ಆಚಾರ್ಯರು ವ್ಯಾಖ್ಯಾನ ಮಾಡ್ಲಿಕ್ಕೆ ಬರೋದಿಲ್ವಾ? ಯಾವ ನಿಧಿ ಇದೆ, ಎಲ್ಲಿ ಇದೆ, ಎಲ್ಲವನ್ನು ಸ್ಪಷ್ಟ ಹೇಳಬಹುದಲ್ಲ ಹಾಗೆ ಅಂತ ಹೇಳಿದ್ರೆ ಅಭಿಪ್ರಾಯ ಇಷ್ಟೇ. ಆಚಾರ್ಯರು ಹೇಳಿದ್ದು ಅರ್ಥ ಆಗ್ತದೆ. ಯಾವ ನಿಧಿ ಎಲ್ಲಿ ಇದೆ ಎಲ್ಲವೂ ಅರ್ಥ ಆಗ್ತದೆ. ಯಾರಿಗೆ? ಅವರ ಒಂದು ಶಿಷ್ಯ ವರ್ಗ ಅಂತ ಇರ್ತಾರೆ ನೋಡಿ, ಅವರಿಗೆ ಅದೆಲ್ಲ ಚೆನ್ನಾಗಿ ಅರ್ಥ ಆಗ್ತದೆ. ಮಾತ್ರ ಇಲ್ಲ, ಒಂದು ಸುಮಧ್ವ ವಿಜಯದಲ್ಲಿ ತಿಳಿಸಿದಂತೆ ಬಾಲ ಸಂಘಮಪಿ ಬೋಧಯದ್ಭೃಶಂ. ಸಣ್ಣ ಹುಡುಗರು ಕೂಡ ಒಂದು ಮಟ್ಟಕ್ಕೆ ನಾವು ಅರ್ಥ ಮಾಡ್ಕೋಬಹುದು. ಆಚಾರ್ಯರ ಅಭಿಪ್ರಾಯವನ್ನ ಒಂದು ಮಟ್ಟಕ್ಕೆ ಅರ್ಥ ಮಾಡ್ಕೋಬಹುದು. ಆದರೆ ಅದರ ಆಳ, ಅದರ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ ನೋಡಿ, ಆಳವಾದ ಅರ್ಥ, ಅದು ಅರ್ಥ ಆಗಬೇಕು ಅಂದ್ರೆ ಅದಕ್ಕೆ ಟೀಕೆ ಬೇಕು. ಟೀಕಾಕೃತ್ಪಾದರ ಅನುಗ್ರಹದಿಂದಲೇ ಈ ಆಚಾರ್ಯರ ಅಭಿಪ್ರಾಯಕ್ಕೆ ಇಷ್ಟೆಲ್ಲ ಅರ್ಥ ಇದೆ ಹಾಗೆಂತ ಒಂದು ತಕ್ಕ ಮಟ್ಟಕ್ಕೆ ನಾವು ತಿಳಿಬಹುದು. ಅದು ಕೂಡ ಟೀಕಾಕೃತ್ಪಾದರು ಕೂಡ ಸಂಪೂರ್ಣ ವರ್ಣನೆ ಮಾಡಿಲ್ಲ. ಆಚಾರ್ಯರ ಅಭಿಪ್ರಾಯವನ್ನು ಸಂಪೂರ್ಣ ವರ್ಣನೆ ಮಾಡಿಲ್ಲ, ಆದ್ರೂ ಒಂದು ಹಂತಕ್ಕೆ ನಾವು ತಿಳಿಲಿಕ್ಕೆ ಸಾಧ್ಯ ಹಾಗೆಂತ. ಅದರಿಂದ ಆಚಾರ್ಯರು ಉಪದೇಶ ಮಾಡಿದ್ದು ಒಂದು ಉತ್ತಮ ಮಟ್ಟದ ಜ್ಞಾನಿಗಳಿಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ. ಟೀಕಾಕೃತ್ಪಾದರಂಥವರಿಗೆಲ್ಲ ಅದು ಅರ್ಥ ಆಗ್ತದೆ. ಆದರೆ ತದನಂತರ ಬಂದವರಿಗೆ ಆ ಟೀಕೆಯನ್ನು ಓದಿದರನೇ ಆಚಾರ್ಯ ಅಭಿಪ್ರಾಯ ಇದು ಹಾಗೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಹಾಗೆ ಅಂತ. ಅದರಿಂದ ಆನಂದ ತೀರ್ಥ ಉಪದಿಷ್ಠ ನಿಧಿ ಅಂದ್ರೆ ಶ್ರೀಮನ್ನಾರಾಯಣ. ಆ ನಿಧಿ ಎಲ್ಲಿದೆ ಅಂತ ಪ್ರದರ್ಶಿತ ಏನ ಸಮ್ಯಕ್, ಚೆನ್ನಾಗಿ ತೋರಿಸಿಕೊಟ್ಟವರು ಹಾಗೆ ಅಂದ್ರೆ ಟೀಕಾಕೃತ್ಪಾದರು. ಅಂತ ಗುರುಗಳನ್ನ ನಾನು ಆಶ್ರಯ ಮಾಡುತ್ತೇನೆ ಹಾಗೆ ಅಂತ ವ್ಯಾಸರಾಜರು ಹೇಳ್ತಾ ಇದ್ದಾರೆ. ಇನ್ನು ತಾತ್ಪರ್ಯ ಚಂದ್ರಿಕಾ ಅಂತ ಒಂದು ಗ್ರಂಥ, ಅದರಲ್ಲಿ ಇದು ಹಿಂದೆ ಹೇಳಿದ್ದು ತರ್ಕತಾಂಡವದ ಶ್ಲೋಕ. ತಾತ್ಪರ್ಯ ಚಂದ್ರಿಕಾದಲ್ಲಿ ಗುರುಗಳು ಹೇಳುವಾಗ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜೈತೀರ್ಥಾಖ್ಯ ತರಣಿ ಭಾಸತಾಂ ನೋ ಹೃದಂಬರೇ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ, ಮಿಥ್ಯಾಭೂತವಾದ ಸಿದ್ಧಾಂತ ಅಂತ ಏನಿದೆ ಅದು ದುರ್ಧ್ವಾಂತ, ಅದು ದೊಡ್ಡ ಕತ್ತಲೆ ಅಂತ. ಅದು ಅಂದ್ರೆ ಮಿಥ್ಯಾಜ್ಞಾನ ಅಂಬದು, ಮಿಥ್ಯಾ ಸಿದ್ಧಾಂತ ಅಂಬದು ಅದು ಒಂದು ಕತ್ತಲೆ. ಆ ಕತ್ತಲೆಯನ್ನ ವಿಧ್ವಂಸನ ವಿಚಕ್ಷಣ ಜೈತೀರ್ಥಾಖ್ಯ ತರಣಿಹಿ ಹಾಗೆ ಅಂತ. ಆ ಕತ್ತಲೆ ಹೋಗೋದು ಯಾವುದರಿಂದ? ಸೂರ್ಯನಿಂದ. ಸೂರ್ಯ ಬಂದಾಗ, ಬೆಳಿಗ್ಗೆ ಸೂರ್ಯ ಬಂದಾಗ ಕತ್ತಲೆ ಹೋಗ್ಬಿಡ್ತದೆ. ಅದೇ ತರ ಮಿಥ್ಯಾ ಸಿದ್ಧಾಂತ ಅಂದ್ರೆ ಮಾಯಾಮತ ಅಂತ ಏನಿದೆ ಅದು ಕತ್ತಲೆ. ಆ ಕತ್ತಲೆಯನ್ನ ಧ್ವಂಸ ಮಾಡುವುದರಲ್ಲಿ ಸಮರ್ಥರು ಅಂದ್ರೆ ಟೀಕಾಕೃತ್ಪಾದರು ಎನ್ನತಕ್ಕ ಸೂರ್ಯ ಹಾಗೆ ಅಂತ. ಜೈತೀರ್ಥಾಖ್ಯ ತರಣಿಹಿ, ತರಣಿ ಅಂದ್ರೆ ಸೂರ್ಯ. ಜೈತೀರ್ಥರು ಅಂತ ಕರೆಯಲ್ಪಡುವ ಆ ಪ್ರಕಾಶಮಯವಾದ ಭಾಸತಾಂ ಪ್ರಕಾಶಮಾನವಾದ ಆ ಸೂರ್ಯ
ನನ್ನ ಹೃದಯ ಎನ್ನುವ ಆಕಾಶದಲ್ಲಿ, ಸೂರ್ಯ ಇರೋದು ಎಲ್ಲಿ? ಆಕಾಶದಲ್ಲಿ ತಾನೆ. ನನ್ನ ಹೃದಯ ಆಕಾಶದಲ್ಲಿ ಸದಾ ಪ್ರಕಾಶಮಾನವಾಗಿರಲಿ. ಭಾಸತಾಂನೋ ಹೃದಂಬರೆ, ಸಜ್ಜನರ ಹೃದಯದಲ್ಲಿ ಆ ಟೀಕಾಕೃತ್ಪಾದರು ಎನ್ನುವ ಸೂರ್ಯ ಅವರು ಭಾಸಮಾನವಾಗಿರಲಿ. ಹಾಗೆ ಅಂತ. ಯಾಕೆ? ಮಿಥ್ಯಾ ಸಿದ್ಧಾಂತ ಎನ್ನತಕ್ಕ ಕತ್ತಲೆಯನ್ನು ನಾಶ ಮಾಡೋದಕ್ಕೆ ಸೂರ್ಯನ ಅನುಗ್ರಹ ಬೇಕು. ಕತ್ತಲೆ ನಾಶ ಮಾಡೋದಕ್ಕೆ ಸೂರ್ಯನ ಅನುಗ್ರಹ ಹೇಗೆ ಬೇಕೋ, ನಮ್ಮ ಹೃದಯದಲ್ಲಿ ಇರತಕ್ಕ ನಾನು ನನ್ನದು ಮಿಥ್ಯಾ ಸಿದ್ಧಾಂತ ಅಂದ್ರೆ ಅದೇ. ನಾನು ದೇವರು ಒಂದೇ, ನಾನೇ ದೇವರು ಅಂತ ಒಂದರ್ಥ. ಇನ್ನೊಂದರ್ಥ, ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯು ಕೂಡ ನಾನು ಮಾಡಿದೆ ಅಂತ ನಮ್ಮಲ್ಲಿ ಒಂದು ಅಹಂ ಇರ್ತದೆ ನೋಡಿ. ನಾನೇ ಕರ್ತ, ನಾನೇ ಭೋಕ್ತ, ಹಾಗೆ ಅಂತ. ಅದು ಕೂಡ ಮಿಥ್ಯಾ ಸಿದ್ಧಾಂತನೇ. ನಾವು ಹಾಗೆ ಮಾಡೋದು ನೋಡಿ. ಮನೆ, ಯಾರ ಮನೆ? ನನ್ನ ಮನೆ, ಹಾಗೆ ಅಂತಾನೆ ಹೇಳೋದು ನಾವು. ಎಲ್ಲಿ ಹೋದ್ರೂ ಆ ನಾನು ಎನ್ನತಕ್ಕದ್ದು ಜೊತೆಗೆ ಬರ್ತಾ ಇರ್ತದೆ ಅದು. ಅದರಿಂದ ದೇವರು ಮಾಡಿದ್ದು ಅಂತ ಬರಬೇಕು ಅದು. ಆದ್ರೆ ದೇವರು ಮಾಡಿದ್ದು ಅಂತ ಬರಬೇಕಂದ್ರೆ ಆಚಾರ್ಯರ ಗ್ರಂಥಗಳೆಲ್ಲ ಅರ್ಥ ಆಗಬೇಕು. ಆಗ ಮಾತ್ರ ಇದು ದೇವರು ಮಾಡಿದ್ದು. ನಾಹಂ ಕರ್ತ ಹರಿಕರ್ತ ಎಂಬ ವಿಚಾರ ಅರ್ಥ ಆಗ್ತದೆ. ಇಲ್ಲದಿದ್ರೆ ನಾನೇ ಕರ್ತ ಅಂತ ತಿಳ್ಕೊಂಡಿರ್ತೀವಿ. ಕರ್ತ, ಭೋಕ್ತ ಎಲ್ಲವೂ ನಾನೇ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ಅದು ಮಿಥ್ಯಾ ಸಿದ್ಧಾಂತ. ಅಂತ ಕತ್ತಲೆ ಎಲ್ಲ ಹೋಗಬೇಕು ಅಂದ್ರೆ ಗುರುಗಳು, ಜಯತೀರ್ಥರು ಎನ್ನತಕ್ಕ ಸೂರ್ಯ ನಮ್ಮ ಹೃದಯಾಕಾಶದಲ್ಲಿ ಬಂದ್ರೆ ಆ ಅಜ್ಞಾನ ಎಲ್ಲ ಹೋಗ್ತದೆ, ಹಾಗೆ ಅಂತ ಅದರ ಅಭಿಪ್ರಾಯ. ಅಂತ ಗುರುಗಳ ಅನುಗ್ರಹ ನಮಗೆ ಆಗಲಿ ಅಂತ ವ್ಯಾಸರಾಜರು ಪ್ರಾರ್ಥನೆ ಮಾಡ್ತಾರೆ ನೋಡಿ. ಮೂರೂ ಗ್ರಂಥದಲ್ಲೂ ವ್ಯಾಸತ್ರಯ ಅಂತ ಪ್ರಸಿದ್ಧ. ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕಾ, ಪ್ರತಿಯೊಂದರಲ್ಲೂ ಕೂಡ ಟೀಕಾಕೃತ್ಪಾದರನ್ನ ಎಷ್ಟು ಚೆನ್ನಾಗಿ ಗುರುಗಳು ಸ್ತೋತ್ರ ಮಾಡ್ತಾ ಇದ್ದಾರೆ ಎಂಬ ಒಂದು ವಿಚಾರ ನಾವು ಗಮನಿಸಬೇಕು. ಇದಾದ ಮೇಲೆ ವಿಜೇಂದ್ರ ತೀರ್ಥರು ಅಂದ್ರೆ ವ್ಯಾಸರಾಜರ ಶಿಷ್ಯರು, ವಿದ್ಯಾಗುರುಗಳು, ಅವರು ಹೇಳ್ತಾರೆ, ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನ್ಯಾಯಾಮೃತಕ್ಕೆ ವ್ಯಾಖ್ಯಾನ ಬರೆಯುವಾಗ ವ್ಯಾಸರಾಜರು ಮಾಡಿರುವ ಶ್ಲೋಕ ಇದು. ಅಂದ್ರೆ ಇದು ಕೂಡ ಟೀಕಾಕೃತ್ಪಾದರ ವಾಕ್ಯಗಳನ್ನ ಹೊಗಳ್ತಾ ಇದ್ದಾರೆ. ಟೀಕಾಕೃತ್ಪಾದರ ವಾಕ್ಯಗಳು ಅದು ಕಾಮಧೇನು ಇದ್ದ ಹಾಗೆ. ಕಾಮಧೇನು ಏನ್ ಮಾಡುತ್ತದೆ? ನಾವು ಬಯಸಿದ್ದನ್ನೆಲ್ಲ ಕೊಡುತ್ತದೆ. ಅದೇ ರೀತಿಯಾಗಿ ಟೀಕಾಕೃತ್ಪಾದರ ವಾಕ್ಯಗಳು ಕಾಮಿತಾರ್ಥಾನ್ ಪ್ರಯಚ್ಛತಿ, ನಾವು ಬಯಸಿದ್ದ ಎಲ್ಲವನ್ನು ಕೂಡ ನಮಗೆ ಕೊಡುತ್ತದೆ, ಹಾಗೆ ಅಂತ. ಅಂಥ ವಾಕ್ಯಗಳನ್ನ ಉಳ್ಳವರಾದ ಜಯಯೋಗೀಂದ್ರಂ, ಜಯತೀರ್ಥರು ಎನ್ನುವ ಯೋಗಿಗಳು, ಅವರನ್ನ ಅವರನ್ನ ನಾನು ಸೇವೆ ಮಾಡ್ತೇನೆ, ಹಾಗೆ ಅಂತ. ಕಾಮಬಾಣ ಛಿದಂ ಸದಾ ಅಂದ್ರೆ ಕಾಮಬಾಣ ಅಂದ್ರೆ ಆಸೆಗಳನ್ನ ಗೆದ್ದವರಾದ ಜಯಯೋಗಿಗಳು, ಹಾಗೆ ಅಂತ. ಜಯಯೋಗೀಂದ್ರಂ, ಹಾಗೆ ಅಂತ. ಕಾಮಗಳನ್ನ ಗೆದ್ದವರಾದ, ಅದಕ್ಕೆ ಗುರುಗಳು ಕೂಡ ಹೇಳ್ತಾರೆ ನೋಡಿ, ಕಾಮ ಗೆದ್ದರ ಹರಿಗೆ ಪ್ರೇಮಪೂರ್ಣರ, ಹಾಗೆ ಅಂತ. ಅದು ಕಾಮಬಾಣ ಛಿದಂ ಸದಾ ಅಂದ್ರೆ ಕಾಮಬಾಣವನ್ನ ಗೆದ್ದವರು ಅವರು ಅಂತ. ಜಯಯೋಗಿಗಳಾದ ಜಯಯೋಗೀಂದ್ರರ ಸೇವೆಯನ್ನು ಸದಾ ನಾನು ಮಾಡ್ತೇನೆ, ಹಾಗೆ ಅಂತ ವಿಜೇಂದ್ರ ತೀರ್ಥರು ಅವರು ಕೂಡ ರಾಯರ ಪರಮ ಗುರುಗಳು. ಅವರು ಕೂಡ ಈ ರೀತಿಯಾಗಿ ಕೊಂಡಾಡ್ತಾ ಇದ್ದಾರೆ. ಇನ್ನು ವಾದೀಂದ್ರರು, ಅವರು ಗುರುಗುಣಸ್ತವನ ಅಂತ ರಾಯರ ಮೇಲೆ ಮಾಡಿದ ಒಂದು ಸ್ತೋತ್ರ ಅದು. ಅದರಲ್ಲಿ ಬರುವ ಒಂದು ಪ್ರಸಿದ್ಧ ಶ್ಲೋಕ ಇದು. ವ್ಯಾಸೇನ ವ್ಯುಕ್ತಪೀಜ ಶ್ರುತಿಭುವಿ ಭಗವತ್ಪಾದ ಲಬ್ಧಾಂಕುರ ಶ್ರೀಹಿ ಪ್ರತ್ನೈರೀಷತ್ ಪ್ರಭಿನ್ನೋ ಜೈನಿ ಜಯಮುನಿನ ಸಮ್ಯಗುದ್ಭಿನ್ನ ಶಾಖಃ ಮೌನೀಶ ವ್ಯಾಸರಾಜಾತ್ ಉದಿತ ಕಿಲಸಯಃ ಪುಷ್ಪಿತೋಯಂ ಜಯೀಂದ್ರಾತ್ ಅದ್ಯ ಶ್ರೀ ರಾಘವೇಂದ್ರಾತ್ ವಿಲಸತಿ ಫಲಿತೋ ಮಧ್ವಸಿದ್ಧಾಂತ ಶಾಖಿ, ಹಾಗೆ ಅಂತ. ಮಧ್ವಾಚಾರ್ಯರ ಸಿದ್ಧಾಂತ ಹಾಗೆ ಅಂದ್ರೆ ಅದು ದಿವ್ಯವಾದ ವೃಕ್ಷ, ಅದು ವ್ಯಾಸಮಧ್ವ ಸಿದ್ಧಾಂತ. ಅದು ಆ ವ್ಯಾಸಮಧ್ವ ಸಿದ್ಧಾಂತ ಅದು ದಿವ್ಯವಾದ ವೃಕ್ಷ. ಅದು ಆ ವ್ಯಾಸಮಧ್ವ ಸಿದ್ಧಾಂತಕ್ಕೆ ಬೀಜವನ್ನು ಹಾಕಿದವರು ಯಾರು? ವೇದವ್ಯಾಸರು. ಎಲ್ಲಿ ಹಾಕಿದ್ರು? ವೇದ ಎನ್ನುವ ಪುಣ್ಯ ಭೂಮಿಯಲ್ಲಿ. ವ್ಯಾಸೇನ ವ್ಯುಕ್ತ ಬೀಜ ಶ್ರುತಿ ಭುವಿ. ವೇದ ಎನ್ನತಕ್ಕ, ಭುವಿ ಅಂದ್ರೆ ಭೂಮಿ, ಶ್ರುತಿ ಅಂದ್ರೆ ವೇದ. ವೇದ ಭೂಮಿಯಲ್ಲಿ
ವೇದವ್ಯಾಸರಿಂದ ಬಿತ್ತಲ್ಪಟ್ಟದ್ದು ಆ ಬೀಜ ಯಾವುದು? ವ್ಯಾಸಮಧ್ವ ಸಿದ್ಧಾಂತ ಅಂತ. ಅದು ಏನಾಯ್ತು, ಶ್ರೀಮನ್ ಮಧ್ವಾಚಾರ್ಯರಿಂದ ಅದು ಮೊಳಕೆ ಆಯ್ತಂತೆ. ಮಧ್ವಾಚಾರ್ಯರಿಂದ ಆ ಬೀಜ, ವೇದವ್ಯಾಸರು ಬಿತ್ತಿದ ಬೀಜ ಮೊಳಕೆಯಾಯಿತು. ಪದ್ಮನಾಭ ತೀರ್ಥರೇ ಮೊದಲಾದ ಪ್ರಾಚೀನ ಟೀಕಾಕಾರರು ಅಂತ, ರತ್ನೈರೀಷತ್ ಹಾಗೆ ಅಂತ, ಅದು ಪದ್ಮನಾಭ ತೀರ್ಥರೇ ಮೊದಲಾದ ಜ್ಞಾನಿಗಳು ಅವರಿಂದ ಸ್ವಲ್ಪ ಆ ಮೊಳಕೆ ಇನ್ನು ಸ್ವಲ್ಪ ಬೆಳೆಯಿತು ಅಂತ ಹೇಳ್ತಾರೆ. ರತ್ನೈರೀಷತ್ ಪ್ರಭಿನ್ನೋ ಜನಿ ಜಯಮುನಿನ ಸಮ್ಯಗುದ್ ಭಿನ್ನ ಶಾಖಃ ಅಂತ ಹೇಳ್ತಾರೆ. ಟೀಕಾಕೃತ್ವಾದ್ರಿಂದ ಅನೇಕ ಟೊಂಕೆಗಳು ಬಂದು ಅದು ದೊಡ್ಡ ಮರವಾಗಿ ಬೆಳೆಯಿತು ಅಂತ ಹೇಳ್ತಾರೆ. ಆ ಬೀಜ ಮೌನೀಶ ವ್ಯಾಸರಾಜಾತ್ ಉದಿತ ಕಿಲಸಯ ಹಾಗೆ ಅಂತ. ವ್ಯಾಸರಾಜರಿಂದ ಆ ಮರದಲ್ಲಿ, ಆ ಟೊಂಕೆಗಳಲ್ಲಿ ಎಲೆಗಳು, ಪಲ್ಲವ ಅಂತ ಹೇಳ್ತಾರೆ ನೋಡಿ, ಮೃದುವಾದ ಎಲೆಗಳು, ಆಮೇಲೆ ಸ್ವಲ್ಪ ಸ್ವಲ್ಪ ಬೆಳೆದ ಮೇಲೆ ಗಟ್ಟಿ ಆಗ್ತದೆ. ಆ ಆರಂಭ ಹಂತದಲ್ಲಿ ಬರತಕ್ಕ ಮೃದುವಾದ ಎಲೆಗಳು, ಗಟ್ಟಿಯಾದ ಎಲೆಗಳು ಎಲ್ಲವೂ ಇರ್ತದೆ. ಅದು ವ್ಯಾಸರಾಜರಿಂದ ಆ ರೀತಿಯಾಗಿ ಆಯಿತು ಅಂತ ಹೇಳ್ತಾರೆ. ಪುಷ್ಪಿತೋಯಂ ಜಯೀಂದ್ರಾತ್ ಅಂತ, ಆ ವಿಜೇಂದ್ರ ಶ್ರೀಪಾದಂಗಳವರಿಂದ ಅದು ಚೆನ್ನಾಗಿ ಹೂ ಬಿಟ್ಟಿತ್ತಂತೆ. ಮರ ಅಂದ್ರೆ ಹೂಗಳು ಬಿಡುತ್ತವೆ. ವಿಜೇಂದ್ರ ತೀರ್ಥರಿಂದ ಆ ಮರ ಹೂ ಬಿಟ್ಟಿತ್ತು ಅಂತ ಹೇಳ್ತಾರೆ. ಅಧ್ಯಶ್ರೀ ರಾಘವೇಂದ್ರಾತ್ ವಿಲಸತಿ ಫಲಿತಃ, ಆ ರಾಘವೇಂದ್ರ ಸ್ವಾಮಿಗಳ ಆ ಏನು ವಾಂಗ್ಮಯ ಸೇವೆ ಇದೆ ಅದರಿಂದ ಆ ಮರಗಳು ಹಣ್ಣನ್ನು ಕೊಟ್ಟಿತ್ತು ಅಂತ ಹೇಳ್ತಾರೆ. ಮರಗಳಿರೋದೇ ಹಣ್ಣನ್ನು ಕೊಡೋದಕ್ಕೆ ತಾನೆ. ವೇದವ್ಯಾಸರಿಂದ ಬೀಜ ಬಿತ್ತಲ್ಪಟ್ಟಿತ್ತು, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಿಂದ ಮೊಳಕೆಯಾಯಿತು, ಪ್ರಾಚೀನ ಟೀಕಾಕಾರರು ಅವರಿಂದ ಆ ಮೊಳಕೆ ಇನ್ನೂ ಬೆಳೆಯಿತು, ಜಯತೀರ್ಥರಿಂದ ಆ ಮರ ಅನೇಕ ಟೊಂಕೆಗಳು ಬ್ರಾಂಚಸ್ ಉಳ್ಳದಾಗಿ ಆಯಿತು, ವ್ಯಾಸರಾಜರಿಂದ ಎಲೆಗಳು ಪಲ್ಲವಗಳು ಬಂತು, ವಿಜೇಂದ್ರ ಶ್ರೀಪಾದಂಗಳವರಿಂದ ಹೂವುಗಳು ಬಂದವು, ರಾಘವೇಂದ್ರ ಸ್ವಾಮಿಗಳಿಂದ ಅದೆಲ್ಲವೂ ಕೂಡ ಮರವನ್ನ ಕೊಡುವಂತೆ ಆಯಿತು ಅಂತ. ಆ ಮರವನ್ನ ಅದೇ ಭಾಗವತ ಅಂತ ಹೇಳ್ತಾರೆ ನೋಡಿ, ಪಿಬತ ಭಾಗವತಂ ರಸಮಾಲಯಂ ಅಂತ. ಆ ಹಣ್ಣ ಜ್ಯೂಸ್ ಮಾಡಿ ಇಟ್ಟಿದ್ದಾರೆ ದಾಸರೆಲ್ಲ, ಅದನ್ನ ಜ್ಯೂಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದನ್ನ ನಾವು ತೆಗೆದು ಪಾನ ಮಾಡ್ಬೇಕಷ್ಟೆ. ಪಿಬತ ಭಾಗವತಂ ಅಂತ ಅದನ್ನೇ ಹೇಳೋದು, ಭಾಗವತ ರಸ ಪಾನ ಮಾಡಬೇಕು ಹಾಗೆ ಅಂತ. ಇಲ್ಲಿ ನೋಡಿದರೆ ನಮಗೆ ಗೊತ್ತಾಗ್ತದೆ ನೋಡಿ, ಪ್ರತಿಯೊಬ್ಬರ ಸೇವೆಯನ್ನು ನಾವು ಇಲ್ಲಿ ಗುರುತಿಸ್ಬೇಕು. ನಾವಿವತ್ತು 4 ವಿಚಾರ ಮಧ್ವಶಾಸ್ತ್ರ ಕೇಳ್ತೀವಿ ಅಂದ್ರೆ ಅದು ಇವರ ಅನುಗ್ರಹದಿಂದ ಹಾಗೆ ಎಂಬ ಒಂದು ಆ ಕೃತಜ್ಞತೆ ಆ ಗುರುಗಳನ್ನ ನೋಡಿದಾಗ ಆ ರೀತಿಯಾಗಿ ಇರಬೇಕು ಹಾಗೆ ಅಂತ ಹೇಳ್ತಾರೆ. ಇನ್ನು ಶ್ರೀ ಸತ್ಯಪ್ರಿಯ ತೀರ್ಥರು ಹಾಗೆಂತ ಅವರು ಶ್ರೀ ಜಯತೀರ್ಥ ಸ್ತುತಿ ಅಂತ ಮಾಡಿದ್ದಾರೆ. ಅದರಲ್ಲಿ ಕೆಲವು ಪದಗಳನ್ನ ನೋಡಿದರೆ, ಘಾಟಿ ಶ್ರೀ ಜಯತೀರ್ಥ ಬರ್ಯ ವಚಸಾಂ ಚೇಟಿ ಭವತ್ ಸ್ವರ್ಧುನಿ ಪಾಟೀರಾನಿಲ ಫುಲ್ಲ ಮಲ್ಲಿ ಸುಮನೋ ವಾತಿ ಲಸದ್ವಾಸನ ಪೇಟಿ ಯುಕ್ತಿ ಮನಿ ಶ್ರಿಯಾಂ ಸುಮತಿಭಿಹಿ ಕೋಟೀರಕೈ ಶ್ಲಾಘಿತ ಸಾಟೀಕಾ ನಿಚಯಾತ್ಮಿಕ ಮಮ ಚಿರಾದಾಟೀಕತಾಂ ಮಾನಸೆ ಹಾಗೆ. ಚೆನ್ನಾಗಿದೆ ನೋಡಿ. ಅಂದ್ರೆ ಘಾಟಿ, ಪಾಟಿ, ಪೇಟಿ ಹಾಗೆ ಅಂತೆಲ್ಲ ಬರ್ತದೆ. ಕೋಟಿ ಟೀಕಾಕೃತ್ಪಾದರ ವಾಕ್ಯಗಳು ಹೇಗಿದೆ ಅಂತ ಅವರು ಹೇಳ್ತಾರೆ. ಅದು ದೇವಗಂಗೆಯಂತೆ, ದೇವಲೋಕದ ಗಂಗೆ, ಗಂಗಾ ನದಿಯಂತೆ ಸ್ವಚ್ಛವಾಗಿ ಇರುತ್ತದಂತೆ. ಟೀಕಾಕೃತ್ಪಾದರ ಮಾತು ಹಾಗೆ. ಚೇಟಿ ಭವತ್ ಸ್ವರ್ಧುನಿ ಅಂತ ಹೇಳ್ತಾರೆ ನೋಡಿ. ಮತ್ತು ಆ ಗಾಳಿ ದೇವನದಿಯಂತೆ ಸ್ಪಷ್ಟ, ಶುಭ್ರವಾದ ಗಂಧದ ಗಾಳಿ ಅದರಂತೆ ಶೀತವಾಗಿ ಇರುತ್ತದೆ. ಟೀಕಾಕೃತ್ಪಾದರ ವಾಕ್ಯ ಶೀತವಾಗಿ, ತಲೆಬಿಸಿ ಇರೋದಿಲ್ಲ ಅಂತ ಅರ್ಥ. ಒಂದು ಕ್ಲಾರಿಟಿ ಸಿಗ್ತದೆ, ಆ ಗ್ರಂಥಗಳನ್ನು ಓದಿದ್ರೆ ಕ್ಲಾರಿಟಿ ಸಿಗ್ತದೆ, ಮತ್ತೆ ತಲೆ ಬಿಸಿ ಆಗೋದಿಲ್ಲ ನೋಡಿ. ಬೇರೆ ಮತದ ಗ್ರಂಥಗಳನ್ನು ಓದಿದ್ರೆ ತಲೆಬಿಸಿ ಆಗ್ತದೆ, ಇದೇನಪ್ಪಾ ಹೇಳಕ್ ಹೊರಟಿದ್ದಾರೆ ಹಾಗೆ ಅಂತ ಗೊಂದಲ ಆಗ್ತದೆ. ಆದ್ರೆ ಆತರ ಆಚಾರ್ಯರ ಟೀಕಾಕೃತ್ಪಾದರ ಗ್ರಂಥಗಳನ್ನೆಲ್ಲ ಓದಿದ್ರೆ ನಮಗೆ ತಲೆಬಿಸಿ ಆಗೋದಿಲ್ಲ, ತಂಪಾಗಿ ಇರುತ್ತದೆ. ಮತ್ತು
ಚೆನ್ನಾಗಿ ಹರಳಿದ ಹೂವುಗಳು, ಅದರ ಸುಗಂಧ, ಆ ರೀತಿಯಾಗಿ ಎಲ್ಲ ಕಡೆ ಅದು ಚೆನ್ನಾಗಿ ಸುಗಂಧವನ್ನ ತಂದು ಆನಂದವನ್ನ ತಂದುಕೊಡುತ್ತದೆ ಹಾಗೆ ಅಂತ. ತರ್ಕ ರೀತಿಯಾದ ಆ ಯುಕ್ತಿಗಳು ಎನ್ನುವ ರತ್ನಗಳು, ಪೇಟಿ ಯುಕ್ತ ಮನಿಶ್ರಿಯಾಂ, ಅದರಂತೆ ಅದು ಇದೆ. ಅದು ರತ್ನಗಳು, ಅನೇಕ ರತ್ನಗಳಿಂದ ತುಂಬಿದೆ. ಸುಮತಿಭಿಹಿ ಕೋಟೀರಕೈಹಿ ಶ್ಲಾಘಿತ, ಆ ರತ್ನಗಳನ್ನೆಲ್ಲ ಜ್ಞಾನಿಗಳು ಕಿರೀಟದಲ್ಲಿ ಇಟ್ಟು ಅಲಂಕಾರ ಮಾಡ್ತಾ ಇದ್ದಾರೆ, ಅಂದ್ರೆ ತಮ್ಮ ತಲೆಯಲ್ಲಿಟ್ಟು ಕೊಂಡಾಡ್ತಾರೆ ಅಂತ ಅರ್ಥ. ಅಂತ ಟೀಕಾಕೃತ್ಪಾದರ ವ್ಯಾಖ್ಯಾನಗಳು ಅದು ಸದಾ ನನ್ನ ಮನಸ್ಸಿನಲ್ಲಿ ಇರಲಿ. ಮಾ ಚಿರಾದ್ ಆಟೀಕಾಂ ಮಾನಸೆ, ಆಟೀಕತಾಂ ಮಾನಸೆ, ಹಾಗೆ ಅಂದ್ರೆ ಆ ಟೀಕಾಕೃತ್ಪಾದರ ಗ್ರಂಥಗಳು ಸದಾ ನನ್ನ ಮನಸ್ಸಿನಲ್ಲಿ ನೆಲೆಸಿ ಇರಲಿ ಹಾಗೆ ಅಂತ ಗುರುಗಳ ಪ್ರಾರ್ಥನೆ. ಟೀಕಾಕೃತ್ ಜಯವರ್ಯ ಸಂಸದಿ ಭವತ್ ಏಕಾಂತತೋ ರಾಜತಿ, ಪ್ರಾಕಾಮ್ಯಂ ದಧದೆ ಪಲಾಯನ ವಿಧೌ ಸ್ತೋಕಾನ್ಯ ಶಂಕಾದ್ವಿಷಃ, ಲೋಕಾಂಧೀಕರಣ ಕ್ಷಮಸ್ಯ ತಮಸಃ, ಸಾಕಾಲ ಸೀಮಾ ಯದಾ ಪಾಕಾರಾದಿ ದಿಶ ಪ್ರರೋಹತಿ ನ ಚೇದ್ ರಾಕಾನಿ ಶಾಖಾಮುಖಃ, ಹಾಗೆ ಅಂತ. ವ್ಯಾಖ್ಯಾನಕಾರರಲ್ಲಿ ಶ್ರೇಷ್ಠರಾದವರು ಅಂದ್ರೆ ಟೀಕಾಕೃತ್ಪಾದರು. ಜ್ಞಾನಿಗಳ ಸಭೆಯಲ್ಲಿ ಗಂಭೀರವಾಗಿ ಅವರು ಕುಳಿತಿದ್ರೆ ತಪ್ಪಾದ ಕುಯುಕ್ತಿಗಳು ಇರತಕ್ಕ ಪ್ರತಿವಾದಿಗಳು ಅವರು 4 ದಿಕ್ಕಿನಲ್ಲೂ ಕೂಡ ಓಡಿ ಹೋಗ್ಬಿಡೋರು. ಟೀಕಾಕೃತ್ಪಾದರ ಸಭೆಯಲ್ಲಿ ಇದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಪ್ರತಿವಾದಿಗಳು ಅವ್ರು ಹೆದರಿ ಓಡಿ ಹೋಗ್ತಾ ಇದ್ರು ಹಾಗೆ. ಹೇಗಿತ್ತು ಎಂಬ ಅದಕ್ಕೆ ಒಂದು ಉಪಮಾ ಕೊಡ್ತಾ ಇದ್ದಾರೆ. ಇಂದ್ರನ ದಿಕ್ಕು ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಪೂರ್ಣ ಚಂದ್ರ ಬರುವಷ್ಟು ಕಾಲ ಕತ್ತಲೆ ಇರುತ್ತದೆ. ಯಾವಾಗ ಅದೇ ತರ ಟೀಕಾಕೃತ್ಪಾದರು ಎನ್ನುವ ಪೂರ್ಣ ಚಂದ್ರ ಸಭೆಗಳಲ್ಲಿ ಬರುವ ತನಕ ತಪ್ಪು ಸಿದ್ಧಾಂತ, ಮಿಥ್ಯಾ ಸಿದ್ಧಾಂತ ಅಂತ ಕತ್ತಲೆ ಅದು ಡಾಮಿನೇಟ್ ಮಾಡಿಕೊಂಡು ಇರುತ್ತದೆ. ಯಾವಾಗ ಪೂರ್ಣಚಂದ್ರ ಉದಯಿಸಿದಾಗ ಕತ್ತಲೆ ಓಡಿ ಹೋಗ್ತದೆ. ಅದೇ ರೀತಿಯಾಗಿ ಟೀಕಾಕೃತ್ಪಾದರು ಬಂದ್ರೆ ಆ ಸಭೆಯಲ್ಲಿ ಪ್ರತಿವಾದಿಗಳು ಓಡಿ ಹೋಗ್ತಾ ಇದ್ರು. ಅಂದ್ರೆ ಏನು, ಅವರಿಗೆ ಸರಿಯಾಗಿ ಉತ್ತರ ಕೊಡಕ್ ಆಗೋದಿಲ್ಲ ಅಂತ ಅಭಿಪ್ರಾಯ ಅಷ್ಟೆ. ಛಾಯಾ ಸಂಶ್ರಯೇನ ಯಚ್ಚರಣಯೋ ರಾಯಾಮಿ ಸಂಸಾರಿಕಾ, ಪಾಯಾನಲ್ಪ ಅಲ್ಪತಮಾ ಪತವ್ಯತಿಕರ ವ್ಯಾಯಾಮ ವಿಕ್ಷೋಭಿತಾಃ, ಆಯಾಂತಿ ಪ್ರಕಟಾಂಬುದಂಬುಧ ಜನಾ ಹೇಯಾನಿ ಧಿಕೃತ್ಯನಃ, ಪಾಯಾತ್ ಶ್ರೀ ಜಯರಾಡ್ದೃಶಾ ಸರಸ ನಿರ್ಮಾಯಾನುಕಂಪಾರ್ದ್ರಯಾ. ಬಹುಜನಗಳ ಸಂಸಾರದ ತಾಪದಿಂದ, ಅಂದರೆ ಬಿಸಿಲಿನ ತಾಪ, ಅದರಿಂದ ಬೆಂದವರು ಸಜ್ಜನರಿಗೂ ಹಾಗಿರುತ್ತದೆ. ಅನೇಕ ಜನ್ಮಗಳ ಸಂಸಾರದ ಬಾಧೆ, ಅದರಿಂದ ಅದು ಬಿಸಿಲಿದ್ದ ಹಾಗೆ. ಅಂಥವರು ಛಾಯಾ ಸಂಶ್ರಯೇನ, ಟೀಕಾಕೃತ್ಪಾದರ ಪಾದದ ಛಾಯೆಯನ್ನ ಆಶ್ರಯಿಸಿದರೆ ಅಂಥವರು ಚರಣಯೋರಾಯಾಮಿ ಸಂಸಾರಿಕ, ಆ ಸಂಸಾರದಲ್ಲಿ ಬೆಂದ ಜನರಿಗೆ ಟೀಕಾಕೃತ್ಪಾದರ ಪಾದ ಎನ್ನತಕ್ಕ ನೆರಳೇ ಆಶ್ರಯ ಅಂತ ಹೇಳ್ತಾರೆ. ಆ ರೀತಿಯಾಗಿ ಆಶ್ರಯವನ್ನ ಪಡೆದು ಬೇಡದೇ ಇರತಕ್ಕ ಲೌಕಿಕ ಆಸೆಗಳನ್ನೆಲ್ಲ ಬಿಟ್ಟು, ಅದು ಬೇಕು ಇದು ಬೇಕು ಅಂತ ದೊಡ್ಡ ಲಿಸ್ಟ್ ಇದೆ ನೋಡಿ ನಮ್ಮದು, ಆ ಲಿಸ್ಟನ್ನೆಲ್ಲ ಹರಿದಾಕಿ ದೊಡ್ಡ ಆನಂದವನ್ನ, ಮಹಾ ಆನಂದವನ್ನ ಪಡೆಯುತ್ತಾರೆ ಹಾಗೆ ಅಂತ. ಆಯಾಂತಿ ಪ್ರಕಟಾಂಬುಧಂ ಬುಧಜನಾಹ ಹೇಯಾನಿ ಧಿಕ್ಕೃತ್ಯನಃ, ಹೇಯವಾದದ್ದನ್ನೆಲ್ಲ ಬಿಡ್ತಾರೆ, ಪರಮಾನಂದವನ್ನ ಅವರು ಪಡೆಯುತ್ತಾರೆ ಹಾಗೆ ಅಂತ. ಅಂತ ಮಹನೀಯರು ಟೀಕಾಕೃತ್ಪಾದರು, ಪಾಯಾತ್ ನಮ್ಮನ್ನ ರಕ್ಷಣೆ ಮಾಡಲಿ ಹಾಗೆ ಅಂತ. ಕಪಟ ಇಲ್ಲದ ಮಹಾ ಕರುಣಾ ಸಮುದ್ರ ಇರತಕ್ಕ ಕರುಣಾ ದೃಷ್ಟಿಯಿಂದ ಪಾಯಾತ್ ಶ್ರೀ ಜಯರಾಡ್ ದೃಶಾ ಸರಸ ನಿರ್ಮಾಯಾನುಕಂಪಾರ್ದ್ರಯ ಹಾಗೆಂತ. ಅವರ ದೃಷ್ಟಿ
ಕರುಣಾಪೂರ್ಣವಾದ ದೃಷ್ಟಿ ನಮ್ಮ ಮೇಲೆ ಬಿದ್ದು ಅವರು ನಮ್ಮನ್ನ ಕಾಪಾಡಲಿ ಹಾಗೆ ಅಂತ ಪ್ರಾರ್ಥನೆ. ಈ ರೀತಿಯಾಗಿ ಆ ಗುರುಗಳ ಸ್ತೋತ್ರ ತುಂಬಾ ಚೆನ್ನಾಗಿದೆ. ಅದು ಸತ್ಯಪ್ರಿಯ ತೀರ್ಥರು ಮಾಡಿದ್ದು. ಕೆಲವೊಂದು ಮಾತ್ರ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದಾದ ಮೇಲೆ ಆ ಮಾದನೂರು ವಿಷ್ಣು ತೀರ್ಥರು ಅಂತ ಅರಣ್ಯಕಾಚಾರ್ಯರು ಅಂತ ಪ್ರಸಿದ್ಧ. ಭಾಗವತ ಸಾರೋದ್ಧಾರ ಷೋಡಶಿ ಇಂಥೆಲ್ಲ ಗ್ರಂಥ ನೀವು ಕೇಳಿರ್ಬೋದು. ಅದನ್ನ ರಚನೆ ಮಾಡಿದವರು. ಅವರು ನ್ಯಾಯಸುಧ ಟೀಕಾಕೃತ್ಪಾದರ ಗ್ರಂಥ ಶ್ರೀಮನ್ ನ್ಯಾಯಸುಧ, ಅದಕ್ಕೆ ಒಂದು ಸ್ತೋತ್ರವನ್ನೇ ಬರೆದಿದ್ದಾರೆ ನೋಡಿ. ಗ್ರಂಥದ ಮೇಲೆ ಒಂದು ಸ್ತೋತ್ರ ಇದು. ಸುಮಾರು 108 ಬಾರಿ ಸುಧಾಮಂಗಲವನ್ನು ಮಾಡಿದವರು ಅವರು, ಮಾದನೂರು ವಿಷ್ಣು ತೀರ್ಥರು ಹಾಗೆ ಅಂತ. ಅಷ್ಟು ಆ ಗ್ರಂಥದ ಮೇಲೆ ಅವರಿಗೆ ಇಷ್ಟ. ಯತ್ತಾಪಸಮಲಭ್ಯಮನಂತ ಭವೈಃ ತದುತೋ ಪರತತ್ವಮಿಹೈಕಪದಾತ್ ಜಯತೀರ್ಥಕೃತೋ ಪ್ರವಣೋ ನ ಪುನರ್ ಭವಭಾಗ್ಭವತೀತಿ ಮತಿರ್ಹಿ ಮಮ. ಅನೇಕ ಜನ್ಮಗಳಲ್ಲಿ ಯೋಗಿಗಳು ಮಹಾ ತಪಸ್ಸನ್ನು ಮಾಡಿ ಪಡೀಲಿಕ್ಕಾಗದೇ ಇರುವ ಪರತತ್ವವನ್ನ, ಅಂದ್ರೆ ಪರಮಾತ್ಮನನ್ನ, ಟೀಕಾಕೃತ್ಪಾದರ ಗ್ರಂಥದ ಒಂದು ಪದ ಅದನ್ನ ಓದುವ ಮಾತ್ರದಿಂದಲೇ ನಾವು ಅದನ್ನ ತಿಳ್ಕೋಬಹುದು. ಅಂತ ಗ್ರಂಥಗಳಲ್ಲಿ ಯಾರು ತಮ್ಮನ್ನ ತೊಡಗಿಸಿಕೊಳ್ತಾರೆ, ನ ಪುನರ್ ಭವಭಾಗ್ ಭವತಿ, ಅವ್ರು ಮತ್ತೆ ಸಂಸಾರಕ್ಕೆ ಹುಟ್ಟೋದಿಲ್ಲ. ಇತಿ ಮತಿರ್ಹಿ ಮಮ, ಇದು ನನ್ನ ಮತಿ, ನನ್ನ ಅಭಿಪ್ರಾಯ, ಇದು ನನ್ನ ಕನ್ಕ್ಲೂಷನ್ ಇದು ಹಾಗೆ ಅಂತ ಅರ್ಥ. ಅಂದ್ರೆ ಪರಮಾತ್ಮ ನಮಗೆ ಅಷ್ಟು ಬೇಗ ಸಿಗೋದಿಲ್ಲ. ಯೋಗಿಗಳು ಅನೇಕ ಜನ್ಮಗಳಲ್ಲಿ ತಪಸ್ ಮಾಡ್ತಾರೆ. ನಾವು ಹೋಗಿ ತಪಸ್ ಮಾಡೋಣ ಅಂದ್ರೆ ಒಂದು ನೆಟ್ಟಗೆ ಸಂಧ್ಯಾ ವಂದನೆ ಗಾಯತ್ರಿ ಮಾಡುವಾಗಲೂ ಏಕಾಗ್ರತೆ ಇರೋದಿಲ್ಲ. ನಾವೇನ್ ತಪಸ್ ಮಾಡೋದು? ತಪಸ್ಸು ಬರಲ್ಲ, ಏನಿಲ್ಲ. ಮತ್ತೆ ದೇವರನ್ನು ಹೊಂದುವ ಬಗೆ ಹೇಗೆ? ಹಾಗೆಂದ್ರೆ ಅದೇ ಸುಲಭ ಉಪಾಯ ನೋಡಿ. ಗುರುಗಳ ಗ್ರಂಥವನ್ನು ಹಿಡ್ಕೊಂಡು ಕೂತು ಬಿಡೋದಷ್ಟೇ. ಗುರುಗಳ ಗ್ರಂಥವನ್ನು ಹಿಡ್ಕೊಂಡು ಕೂತು ಬಿಟ್ರೆ ಆ ಒಂದು ಅಕ್ಷರ, ಒಂದು ಪದಗಳನ್ನ ಹಿಡ್ಕೊಂಡು ವಿಚಾರ ಮಾಡ್ತಾ ಇದ್ರೆ ಅವನು ಮತ್ತೆ ಹುಟ್ಟೋದಿಲ್ಲ. ಪುನರ್ ಭವಭಾಗ್ ಭವತಿ ಇತಿ ಮತಿರ್ಹಿ ಮಮ. ಹಾಗೆ ಟೀಕಾಕೃತ್ಪಾದರ ಗ್ರಂಥದ ಸುಧಾವನ್ನ ಯಾಕೆ ಓದಬೇಕು ಎಂಬ ಅದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಆ ಸುಧಾದ ಒಂದು ಪಂಕ್ತಿ ಅದನ್ನು ಓದಿದರೂ ಕೂಡ ನಮಗೆ ಮಹಾಪುಣ್ಯ ಇದೆ ಹಾಗೆ ಅಂತ ಹೇಳ್ತಾರೆ. ವಿಹಿತಂ ಕ್ರಿಯತೆ ನನು ಯಸ್ಯ ಕೃತೆ ಸಚ ಭಕ್ತಿ ಗುಣೋ ಯದಿ ಹೈಕ ಪದಾತ್ ಜಯತೀರ್ಥಕೃತೋ ಪ್ರವಣೋ ನ ಪುನರ್ ಭವಭಾಗ್ ಭವತಿ ಇತಿ ಮತಿರ್ಹಿ ಮಮ. ಶಾಸ್ತ್ರದಲ್ಲಿ ವಿಹಿತಂ ಕ್ರಿಯತೆ, ಶಾಸ್ತ್ರದಲ್ಲಿ ನಮಗೆ ಅನೇಕ ಕರ್ಮಗಳನ್ನ ವಿಧಾನ ಮಾಡಿದ್ದಾರೆ. ಆ ಶಾಸ್ತ್ರದಲ್ಲಿ ಹೇಳಲ್ಪಟ್ಟ ಕರ್ಮಗಳನ್ನ ಯಾಕೆ ಮಾಡಬೇಕು? ವಿಹಿತಂ ಕ್ರಿಯತೆ ನನು ಯಸ್ಯ ಕೃತೆ ಸಚ ಭಕ್ತಿ ಗುಣೋ, ಪರಮಾತ್ಮನಲ್ಲಿ ಭಕ್ತಿ ಬರಬೇಕು ಅಂತ ತಾನೇ ಮಾಡೋದು. ನಾವು ಪ್ರತಿಯೊಂದು ಕ್ರಿಯೆಯನ್ನ ಯಾತಕ್ಕಾಗಿ ಕರ್ಮಗಳನ್ನ ಯಾಕೆ ಮಾಡ್ತೀವಿ? ಶಾಸ್ತ್ರದಲ್ಲಿ ಹೇಳಿದ ಕರ್ಮ, ಸಂಧ್ಯಾ ವಂದನೆ ಇರಬಹುದು, ದೇವರ ಪೂಜೆ ಇರಬಹುದು, ಎಲ್ಲ ಯಾಕೆ ಮಾಡ್ತೀವಿ? ಹಾಗೆಂದ್ರೆ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು ಹಾಗೆ ಅಂತ. ಅಂತ ಹರಿಭಕ್ತಿ ಟೀಕಾಕೃತ್ಪಾದರ ಒಂದು ಪಂಕ್ತಿಯನ್ನ ಓದಿದರೆ ಸಾಕು, ಒಂದು ಪದವನ್ನು ಓದಿದರೆ ಸಾಕು, ನಮಗೆ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗ್ತದೆ. ಅಂತ ಗ್ರಂಥಗಳನ್ನ ಮತ್ತೆ ಮತ್ತೆ ಯಾರು ಓದ್ತಾ ಇರ್ತಾರೆ, ನ ಪುನರ್ ಭವಭಾಗ್ ಭವತಿ ಇತಿ ಮತಿರ್ಹಿ ಮಮ, ಮತ್ತೆ ಅವರು ಸಂಸಾರದಲ್ಲಿ ಹುಟ್ಟೋದಿಲ್ಲ ಅಂತ ನಮ್ಮ ತೀರ್ಮಾನ ಹಾಗೆ ಅಂತ. ಅದರಿಂದ ಮೊನ್ನೆ ಒಂದ್ಸಲ ವಿಚಾರದಲ್ಲಿ ಬಂತು, ಪಾಠದಲ್ಲಿ ಚಿಂತನೆ ಮಾಡ್ತಾ, ಶಾಸ್ತ್ರದಲ್ಲಿ ಹೇಳಿದ ಕರ್ಮಗಳು ಅಂದ್ರೆ ಎಷ್ಟಿದೆ? ಅನೇಕ ಇದೆ. ಮಾಸ ಉಪವಾಸ ಅಂತ ಇದೆ, ಅನೇಕ, ಇಲ್ಲಿ ಶ್ರಾವಣ ಮಾಸ ಬರ್ತದೆ ನೋಡಿ, ಅನೇಕ ಉಪವಾಸಗಳನ್ನ ವ್ರತಗಳನ್ನ ಹೇಳ್ತಾರೆ ಶ್ರಾವಣ ಮಾಸದಲ್ಲಿ, ಚಾತುರ್ಮಾಸ್ಯದಲ್ಲಿಲ್ಲ, ಧಾರಣೆ ಪಾರಣೆ, ಲಕ್ಷ ನಮಸ್ಕಾರ ಹಾಗೆ ಅಂತೆಲ್ಲ ಇದೆ. ಇದೆಲ್ಲ ಯಾಕೆ ಮಾಡಬೇಕು? ಒಂದೇ ಉದ್ದೇಶ, ಪರಮಾತ್ಮನಲ್ಲಿ ಭಕ್ತಿ ಬೆಳಿಬೇಕು ಹಾಗೆ ಅಂತ. ಗುರುಗಳ ಶರಣು ಹೊಂದಿದವರು ಗುರುಗಳ ಗ್ರಂಥಗಳನ್ನ, ನ್ಯಾಯಸುಧಾದಿ ಗ್ರಂಥಗಳನ್ನ ವಿಚಾರ ಮಾಡಿದ್ರೆ ಶಾಸ್ತ್ರದಲ್ಲಿ ಹೇಳಿದ ಎಲ್ಲಾ ಒಂದು ಮುಖ್ಯ ಅಂಶ ಅಂದ್ರೆ ಪರಮಾತ್ಮನಲ್ಲಿ ಭಕ್ತಿ, ಅದು ಅನಾಯಾಸವಾಗಿ ಬಂದ್ಬಿಡುತ್ತದೆ ಅಂತ ಹೇಳ್ತಾರೆ. ಒಂದು ಪಂಕ್ತಿಯನ್ನು ಓದಿದ್ರೆ ಸಾಕು ಅಂತಾರೆ. ಅಂದ್ರೆ ಎಷ್ಟು ಸುಲಭ ಗುರುವಿನ ಅನುಗ್ರಹ ಎಂಬ ಅದನ್ನು ನಾವು ಅರ್ಥ ಮಾಡ್ಕೋಬಹುದು.
ವನವಾಸಮುಖಂ ಯದವಾಪ್ತಿ ಫಲಂ ತದನಾರತಮತ್ರ ಹರಿಸ್ಮರಣಂ ಜಯತೀರ್ಥಕೃತೌ ಪ್ರವಣೋ ನ ಪುನರ್ಭವಭಾಗ್ಭವತೀತಿ ಮತಿರ್ಹಿ ಮಮ. ವನವಾಸ ಅಂದ್ರೆ ಅದು ಕಾಡಿನಲ್ಲಿ ಇರೋದು, ವಾನಪ್ರಸ್ಥ ಅಂತಲೂ ಹೇಳ್ತಾರೆ ನೋಡಿ. ಆ ರೀತಿಯಾಗಿ ಕಠಿಣವಾದ ತಪಸ್ಸನ್ನ ಮಾಡಿ ಕೊನೆ ಫಲ ಏನು? ಸತತವಾದ ಹರಿಸ್ಮರಣೆ. ಸತತವಾದ ಹರಿಸ್ಮರಣೆ ಬರಬೇಕಲ್ಲವ ನಮಗೆ. ಏನ್ ಮಾಡಬೇಕು? ಒಂದು ವಾನಪ್ರಸ್ಥ ಮುಂತಾದ ಕಠಿಣ ತಪಸ್ಸನ್ನ ಮಾಡಿ. ಅದಾಗೋದಿಲ್ಲ, ಟೀಕಾಕೃತ್ಪಾದರ ಒಂದು ಗ್ರಂಥವನ್ನು ಹಿಡ್ಕೊಂಡು ಓದ್ತಾ ಇರಿ. ಯಾರು ಟೀಕಾಕೃತ್ಪಾದರ ಗ್ರಂಥವನ್ನು ಓದ್ತಾರೆ ಅವರಿಗೆ ವನವಾಸ ಇತ್ಯಾದಿ ಕಠಿಣ ತಪಸ್ಸನ್ನು ಮಾಡಿದರೆ ಏನ್ ಫಲ ಬರುತ್ತದೋ ಆ ಗ್ರಂಥಗಳ ಚಿಂತನೆಯಿಂದಲೇ ಅವರಿಗೆ ಬಂದ್ಬಿಡುತ್ತದೆ. ಜಯತೀರ್ಥ ಕೃತೋ ಪ್ರವಣೋ ನ ಪುನರ್ ಭವಭಾಗ್ ಭವತಿ ಇತಿ ಮತಿರ್ಹಿ ಮಮ. ಹಾಗೆ ಇನ್ನು ನಿಗಮೈರಭಿವಾವ್ಯಮಿಧಂ ವಸುಯತ್ ಸುಗಮಂ ಪದಮೇಕ ಪದಾದಪಿ ತತ್ ಜಯತೀರ್ಥ ಕೃತೋ ಪ್ರವಣೋ ನ ಪುನರ್ ಭವಭಾಗ್ ಭವತಿ ಇತಿ ಮತಿರ್ಹಿ ಮಮ. ನಿಗಮೈಃ ಅವಿಭಾವ್ಯಂ ಇದಂ ವಸು. ಆ ಒಂದು ಸಂಪತ್ತು ಇದೆ ನೋಡಿ, ಅದು ವೇದಗಳಿಂದ ಕೂಡ ನಮಗೆ ಸಂಪೂರ್ಣವಾಗಿ ತಿಳಿಲಿಕ್ಕೆ ಆಗೋದಿಲ್ಲ. ಅಂದ್ರೆ ಪರಮಾತ್ಮನ ತತ್ವಜ್ಞಾನ ಎನ್ನತಕ್ಕ ಸಂಪತ್ತು ನಮಗೆ ಪೂರ್ಣ ಸಿಗೋದಿಲ್ಲ. ಆದರೆ ಪದಮೇಕ ಪದಾದಪಿ ತತ್, ಟೀಕಾಕೃತ್ಪಾದರ ಒಂದು ಆ ಗ್ರಂಥಗಳಲ್ಲಿ ಇರುವ ಒಂದು ಪದದ ಅರ್ಥ, ಆ ಒಂದು ಪದದ ಅರ್ಥವನ್ನ ತಿಳ್ಕೊಂಡ್ರೂ ಕೂಡ ಅವನು ಆ ಮೋಕ್ಷವನ್ನ ಸುಲಭವಾಗಿ ಹೊಂದುತ್ತಾನೆ. ಅದರಿಂದ ಟೀಕಾಕೃತ್ಪಾದರ ಗ್ರಂಥವನ್ನ ವಿಚಾರ ಮಾಡತಕ್ಕ ವ್ಯಕ್ತಿಗಳು ಮತ್ತೆ ಭೂಮಿಯಲ್ಲಿ ಹುಟ್ಟೋದಿಲ್ಲ ಅಂತ ನನ್ನ ತೀರ್ಮಾನ ಅಂತ ಹೇಳ್ತಾರೆ. ಯದಲಭ್ಯಮನೇಕ ಭವೈ ಸ್ವಗುರೋ ಸುಪದಂ ಸ್ವಪದಂ ತದಿಹೈಕ ಪದಾತ್ ಜಯತೀರ್ಥಕೃತೌ ಪ್ರವಣೋ ನ ಪುನರ್ ಭವಭಾಗ್ ಭವತೀತಿ ಮತಿರ್ಹಿ ಮಮ. ಯದಲಭ್ಯಂ ಅನೇಕ ಭವೈಹಿ ಸ್ವಗುರೋ ಸುಪದಂ. ಅನೇಕ ಜನ್ಮಗಳು ತೆಗೆದು ಗುರುಗಳ ಪಾದ ಸೇವೆಯನ್ನ ಮಾಡಿದರೂ ಕೂಡ ನಮಗೆ ವೈಕುಂಠ ಪ್ರಾಪ್ತಿ ಸಿಗ್ತದೋ ಇಲ್ಲವೋ ಅಂತ ಸಂಶಯ ಇದೆ. ಯಾಕೆ? ಏನೋ ಒಂದು ನ್ಯೂನತೆ ಇದ್ದೇ ಇರ್ತದೆ ನಮ್ಮಲ್ಲಿ. ಯದಲಭ್ಯಂ ಅನೇಕ, ಒಂದು ಜನ್ಮ ಇಲ್ಲ, ಅನೇಕ ಜನ್ಮಗಳಲ್ಲಿ ನಮ್ಮ ಸ್ವರೂಪ ಉದ್ಧಾರಕ ಗುರುಗಳ ಪಾದ ಸೇವೆಯನ್ನ ಮಾಡಿದ್ರೂ ಕೂಡ ನಮಗೆ ವೈಕುಂಠ ಪ್ರಾಪ್ತಿ ಆಗ್ತದೋ ಇಲ್ಲವೋ ಗೊತ್ತಿಲ್ಲ. ಆದರೆ ತದಿಹೈಕ ಪದಾತ್, ಟೀಕಾಕೃತ್ಪಾದರ ಗ್ರಂಥಗಳನ್ನ ಗುರುಮುಖೇನ ಒಂದ್ಸಲ ಓದಿ ಅರ್ಥ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಅದನ್ನ ಚಿಂತನೆ ಮಾಡ್ತಾ ಇದ್ರೆ ಅಂಥವರಿಗೆ ಮತ್ತೆ ಹುಟ್ಟು ಇರೋದಿಲ್ಲ, ವೈಕುಂಠ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಗುರುಗಳ ಸೇವೆಯನ್ನ ಮಾಡತಕ್ಕದ್ದು, ಗುರುಗಳ ಸೇವೆಯನ್ನಾದ್ರೆ ಯಾಕೆ ಮಾಡಬೇಕು ಅಂದ್ರೆ ಪರಮಾತ್ಮನ ಭಕ್ತಿಗಾಗಿ, ವೈಕುಂಠಕ್ಕಾಗಿ, ಹಾಗೆ ಅಂತ. ಅಂಥ ಸುಲಭ ಉಪಾಯ ಟೀಕಾಕೃತ್ಪಾದರ ಗ್ರಂಥಗಳನ್ನು ಓದುವುದರಿಂದಲೇ ಸಿಗ್ತದೆ ಅಂತ ಆದ ಮೇಲೆ ಅದನ್ನ ಮಾಡ್ಕೊಳ್ಳಿ ಹಾಗೆ ಅಂತ ಗುರುಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಗುರುಪಾದ ಸರೋಜರತಿಂ ಕುರುತೆ ಹರಿಪಾದ ವಿನಮ್ರ ಸುಧೀ ಸ್ವಫಲಂ ಜಯತೀರ್ಥಕೃತೌ ಪ್ರವಣೋ ನ ಪುನರ್ಭವಭಾಗ್ ಭವತೀತಿ ಮತಿರ್ಹಿ ಮಮ. ಗುರುಪಾದ ಸರೋಜರತಿಂ ಕುರುತೆ, ಗುರುಗಳ ಪಾದಾರವಿಂದವನ್ನ ಸೇವೆ ಮಾಡತಕ್ಕವ ಅವನು ಹರಿಪಾದ ವಿನಮ್ರ ಸುಧೀ ಸ್ವಫಲಂ, ಪರಮಾತ್ಮನ ಪಾದ ಕಮಲವನ್ನ ಸೇವೆ ಮಾಡತಕ್ಕವ, ಆ ಜ್ಞಾನಿಯಾದವ ಟೀಕಾಕೃತ್ಪಾದರ ಗ್ರಂಥಗಳನ್ನ ಓದುವುದ ಮೂಲಕ ಟೀಕಾಕೃತ್ಪಾದರ ಅನುಗ್ರಹವನ್ನ ಪಡೆಯುತ್ತಾನೆ. ಯಾರು ಟೀಕಾಕೃತ್ಪಾದರ ಯಾರ ಗ್ರಂಥಗಳನ್ನು ಓದ್ತೀವೋ ಅವರ ಅನುಗ್ರಹ ನಮಗೆ ಆಗ್ತದೆ. ಸುಳಾದಿಗಳನ್ನು ಓದಿದ್ರೆ, ವಿಜಯದಾಸರ ಸುಳಾದಿ ಅಂತ ಓದಿದ್ರೆ ವಿಜಯದಾಸರ ಅನುಗ್ರಹ ಆಗ್ತದೆ. ರಾಯರ ಗ್ರಂಥಗಳನ್ನು ಓದಿದ್ರೆ ರಾಯರ ಅನುಗ್ರಹ ಆಗ್ತದೆ. ಅದೇ ತರ ಟೀಕಾಕೃತ್ಪಾದರ ಗ್ರಂಥ ಓದಿದ್ರೆ ಟೀಕಾಕೃತ್ಪಾದರ ಅನುಗ್ರಹ ಆಗ್ತದೆ. ಅದರಿಂದ ಯಾವ ಮಹನೀಯರ ಗ್ರಂಥವನ್ನು ಕೂಡ ನಾವು ಬಿಡುವಂತೆ ಇಲ್ಲ. ಅದು ಕನ್ನಡ ಆಗಲಿ, ಸಂಸ್ಕೃತ ಆಗಲಿ, ಯಾವುದೇ ಆಗಲಿ ನಾವು ಬಿಡ್ಲಿಕ್ಕಿಲ್ಲ. ಗುರುಗಳು ಅಂತ ಸ್ಥಾನ ಆದ ಮೇಲೆ ಅವರು ಯಾವುದನ್ನ ಉಪದೇಶ ಮಾಡಿದ್ದಾರೆ ಅದನ್ನ ಅವಶ್ಯವಾಗಿ ನಾವು ತಿಳಿಯಬೇಕು. ಆ ರೀತಿಯಾಗಿ ಗುರುಗಳ ಗ್ರಂಥವನ್ನ ಓದಿದವ
ಗುರುಗಳ ಪಾದ ಕಮಲದಲ್ಲಿ ಅವನ ಭಕ್ತಿಯನ್ನ ಇಟ್ಟು ಗುರು ಅನುಗ್ರಹವನ್ನ ಸಂಪಾದನೆ ಮಾಡಿ ತನ್ನ ತನ್ನ ಜನ್ಮದ ಸಫಲ ಅದನ್ನು ಪಡೀತಾನೆ ಅಂತವನು ಮತ್ತೆ ಸಂಸಾರದಲ್ಲಿ ಬರೋದಿಲ್ಲ ಹಾಗೆ ಅಂತ. ಅದರಿಂದ ನಮ್ಮ ಪ್ರಾಣ ಇರುವ ತನಕ ಟೀಕಾಕೃತ್ಪಾದರ, ರಾಯರ, ದಾಸರ ಗ್ರಂಥಗಳನ್ನ ಸದಾ ಅವಲೋಕನ ಮಾಡ್ತಾ ಇರಬೇಕು ಅಂತ ಸ್ಪಷ್ಟ ಆಗ್ತದೆ. ಉದಯಾದಪಗಚ್ಚತಿ ಗೂಢತಮಃ ಪ್ರತಿಪಕ್ಷಕೃತಂ ಖಲು ಯತ್ ಸುಕೃತೆ ಜಯತೀರ್ಥಕೃತೋ ಪ್ರವಣೋ ನ ಪುನರ್ಭವಭಾಗ್ ಭವತೀತಿ ಮತಿರ್ಹಿ ಮಮ. ಸೂರ್ಯ ಉದಯ ಆದ ಕೂಡಲೇ ಕತ್ತಲೆ ಹೋಗ್ತದೆ. ಅದೇ ತರ ಟೀಕಾಕೃತ್ಪಾದರ ಗ್ರಂಥದಿಂದ ನಮಗೆ ಜ್ಞಾನ ಬಂದಾಗ ದುಷ್ಟರಿಂದ ಉಂಟಾದ ತಪ್ಪಾದ ನ್ಯಾಯಗಳು, ಅದು ಅನ್ಯಾಯಗಳು ವಾಸ್ತವಿಕವಾಗಿ ಅದೆಲ್ಲ ಮನಸ್ಸಿನಿಂದ ಹೋಗ್ತದೆ. ಅಜ್ಞಾನ, ಕುತರ್ಕ, ಕುವಾದ ಇದೆಲ್ಲವೂ ಕೂಡ ಆ ಕತ್ತಲೆ ಅದು ಹೋಗ್ತದೆ ಹಾಗೆ ಅಂತ. ಅದರಿಂದ ಯಾರು ಟೀಕಾಕೃತ್ಪಾದರ ಗ್ರಂಥದಲ್ಲಿ ಆಸಕ್ತನಾಗಿ ಇರ್ತಾನೆ ಅವನು ಮತ್ತೆ ಹುಟ್ಟೋದಿಲ್ಲ. ಯಾಕೆ? ಅಜ್ಞಾನ ಹೋಗಿರುತ್ತದೆ. ಗುರುಗಳ ಗ್ರಂಥಗಳನ್ನು ಓದ್ತಾ ಓದ್ತಾ ನಮಗೆ ಅಜ್ಞಾನ ಹೋಗ್ತದೆ. ಅದರಿಂದ ಮತ್ತೆ ಅವನು ಹುಟ್ಟೋದಿಲ್ಲ. ಸಂಸಾರಕ್ಕೆ ಮೂಲ ಕಾರಣ ಯಾವುದು? ಪರಮಾತ್ಮನ ತತ್ವಜ್ಞಾನ ನಮಗೆ ಸರಿಯಾಗಿ ಇಲ್ಲ. ಅಜ್ಞಾನ ಇರುವುದರಿಂದಲೇ ಸಂಸಾರ. ಎಲ್ಲರಿಗೂ ಅಪ್ಲಿಕಬಲ್ ಇದು. ಅವರು ಇವರು ಅಂತಲ್ಲ, ಯಾರ್ಯಾರು ಸಂಸಾರದಲ್ಲಿದ್ದಾರೆ ಪರಮಾತ್ಮನ ತತ್ವಜ್ಞಾನ ಸರಿಯಾಗಿ ಆಗಿಲ್ಲ, ಅದರಿಂದ ಅವರು ಸಂಸಾರದಲ್ಲಿ. ಅದಕ್ಕೆ ಆಂಟಿಬಯೋಟಿಕ್ ಇದು. ಯಾರು ಗುರುಗಳ ಗ್ರಂಥದ ಮೂಲಕ ಟೀಕಾಕೃತ್ಪಾದರ ಗ್ರಂಥಗಳನ್ನು ಓದಿ ಅರ್ಥ ಮಾಡ್ಕೋತಾರೆ, ಸೂರ್ಯ ಬಂದ ಕೂಡಲೇ ಕತ್ತಲೆ ಹೋಗುವಂತೆ ಅಜ್ಞಾನ ಹೋಗಿ ಮತ್ತೆ ಅವರು ಹುಟ್ಟೋದಿಲ್ಲ ಹಾಗೆ ಅಂತ. ದಶಮಾಂತ್ಯಪತಿ ಸದನಂ ನ ಕದಾಪ್ಯತ ಮುಂಚತಿ ಯತ್ ಸ್ವಯಮೇವ ರಸಾತ್ ಜಯತೀರ್ಥಕೃತೋ ಪ್ರವಣೋ ನ ಪುನರ್ಭವಭಾಗ್ ಭವತೀತಿ ಮತಿರ್ಹಿ ಮಮ. ದಶಮಾಂತ್ಯಪತಿ. ದಶಮಾಂತ್ಯ ಅಂದ್ರೆ 10ನೇ ಅವತಾರ. ಅಂದ್ರೆ ಕಲ್ಕಿಯಾಗಿ ಪರಮಾತ್ಮ 10 ರೂಪದಲ್ಲಿ ತಾಳಿದ್ದಾನೆ. 10 ರೂಪಗಳು. ಆ 10 ರೂಪದಲ್ಲಿ ಇರತಕ್ಕ ಪರಮಾತ್ಮನ ಮಡದಿ ಲಕ್ಷ್ಮೀದೇವಿ, ಲಕ್ಷ್ಮಿಯ ರೂಪಗಳು, ಈ ರೀತಿಯಾಗಿ ಮೂಲ ರೂಪ ಲಕ್ಷ್ಮೀನಾರಾಯಣರು. ಇವರು ಯಾರು ಟೀಕಾಕೃತ್ಪಾದರ ಗ್ರಂಥವನ್ನು ಓದ್ತಾರಲ್ವಾ, ಅವರ ಮನೆಯಿಂದ ಗುರು ಹೋಗೋದೇ ಇಲ್ಲವಂತೆ. ಆ ಲಕ್ಷ್ಮೀನಾರಾಯಣರ ವಿಶೇಷ ಸನ್ನಿಧಾನ ಮನೆಯಲ್ಲಿ ಸದಾ ಇರ್ತದೆ ಅಂತೆ. ಯಾವಾಗ? ಟೀಕಾಕೃತ್ಪಾದರ ಗ್ರಂಥವನ್ನ ಸದಾ ಇಷ್ಟಪಟ್ಟು ಓದಬೇಕಂತ. ನ ಕದಾಪ್ಯಥ ಮುಂಚತಿ ಯತ್ ಸ್ವಯಮೇವ ರಸಾತ್. ಯಾವತ್ತೂ ಕೂಡ ಲಕ್ಷ್ಮೀನಾರಾಯಣರು ಬಿಟ್ಟು ಹೋಗೋದಿಲ್ಲ. ಅದರಿಂದ ಪ್ರೀತಿಯಿಂದ ನಾವು ಗ್ರಂಥಗಳನ್ನ ಹಣೆಬಾರವೆಂತ ಓದಬಾರದು. ನಮ್ಮ ಉದ್ಧಾರಕ್ಕಾಗಿ ಗುರುಗಳು ಗ್ರಂಥಗಳನ್ನ ಕೊಟ್ಟು ಹೋಗಿದ್ದಾರೆ ಹಾಗೆಂಬ ಒಂದು ಚಿಂತನೆಯಿಂದ ಗುರುಗಳನ್ನ ಸ್ಮರಿಸಿ, ಗುರುಗಳಿಗೆ ನಮಿಸಿ, ಅವರ ಗ್ರಂಥಗಳನ್ನ ಕೇಳಬೇಕು, ಚಿಂತನೆ ಮಾಡಬೇಕು. ಆ ರೀತಿಯಾಗಿ ಯಾರು ಮಾಡ್ತಾರೆ ಮತ್ತೆ ಅವರು ಸಂಸಾರದಲ್ಲಿ ಬರೋದಿಲ್ಲ ಹಾಗೆ ಅಂತ ಅಷ್ಟು ಚೆನ್ನಾಗಿ ಶ್ರೀ ಮಾಧವನವರು ವಿಷ್ಣುತೀರ್ಥರು ಅರಣ್ಯಕಾಚಾರ್ಯರು ಮಾಡಿದ ನ್ಯಾಯಸುಧ ಸ್ತೋತ್ರ ಹಾಗೆ ಅಂತ 8 ಶ್ಲೋಕ ಇದೆ. 8 ಶ್ಲೋಕದಲ್ಲಿ ಟೀಕಾಕೃತ್ಪಾದರ ಗ್ರಂಥಗಳನ್ನ ಯಾಕೆ ಓದಬೇಕು ಹಾಗೆಂಬ ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಅನೇಕ ಮಹನೀಯರು, ಸಮಯ ಆಗ್ತಾ ಬಂತು, ಸಾರಿ ಭಜಿಸಿರೋ ಹಾಗೆ ಅಂತ ವಿಜಯದಾಸರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವ್ರದೇ ಇನ್ನೊಂದು ದೇವರ ನಾಮ ಟೀಕಾಚಾರ್ಯರ ಪಾದ ಸೋಕಿದ ಕೊನೆಧೂಳಿ ತಾಕಿದ ಮನುಜರಿಗೆ ಕಾಕು ಬುದ್ಧಿಗಳೆಲ್ಲ ಪರಿಹಾರವಾಗುವವೋ ಬೇಕಾದ ಪದವಿಯ ಕೊಡುವನು ಶ್ರೀಹರಿ ಹಾಗೆ ಅಂತ. ಎಷ್ಟು ಚಂದ ಇದೆ ನೋಡಿ. ಟೀಕಾಚಾರ್ಯರ ಪಾದ ಧೂಳಿ ಯಾವ ಮನುಷ್ಯನ ಮೇಲೆ ತಾಕ್ತದೋ ಆ ಮನುಷ್ಯ, ಅವನಲ್ಲಿರತಕ್ಕ ಕೆಟ್ಟ ಗುಣಗಳು ಎಲ್ಲವೂ, ಕಾಕು ಬುದ್ಧಿ ಅಂದ್ರೆ ಕೆಟ್ಟ ಬುದ್ಧಿ, ವಂಚಕ ಬುದ್ಧಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹೋಗ್ತದೆ. ನಾವು ತುಂಬಾ ಒದ್ದಾಡೋದೇ ಅದಕ್ಕೆ. ಈ ಕೆಟ್ಟದ್ದನ್ನ ಅಗಲಿಸೋದು ಹೇಗೆ ಹಾಗೆ ಅಂತ. ಒಳ್ಳೇದು ನಮ್ಮ ಬೇಕಾದ್ರೆ ಮಾಡ್ತೀವಿ, ಆದ್ರೆ ಕೆಟ್ಟದ್ದು ಹೋಗೋದಿಲ್ರಿ. ಒಳ್ಳೇದು ಮಾಡಿದಾಗಲೂ ಕೆಟ್ಟದ್ದು ಇದ್ದೇ ಇರ್ತದೆ ಹಾಗೆ ಅಂತ ನಮ್ಮ ಅನುಭವ ಇರ್ಬಹುದು. ಅದಕ್ಕೆ ಪರಿಹಾರ ಇಷ್ಟೇ, ಅದು ನಾವು ಪ್ರಯತ್ನ ಪಟ್ಟು ಹೋದ್ರೆ ಆಗೋದಿಲ್ಲ. ಅದು ಟೀಕಾಕೃತ್ಪಾದರ ಪಾದ ಧೂಳಿ ನಮ್ಮ ಮೇಲೆ ಬೀಳ್ಬೇಕು. ಅದಕ್ಕೆ ಮಠಗಳಿಗೆ ಹೋಗಿ ಪಾದೋದಕ ಅಂತ ಏನಿದೆ ಅದನ್ನ ಪ್ರಕ್ಷಾಳನೆ ಮಾಡ್ಕೋಬೇಕು. ಗುರುಪಾದೋದಕ ಅಂತ
ಪ್ರತಿನಿತ್ಯ ನಾವು ಅದನ್ನ ಸೇವೆ ಮಾಡತಕ್ಕದ್ದು. ಆ ರೀತಿಯಾಗಿ ಆ ಪಾದಧೂಳಿ ಯಾರ ಮೇಲೆ ಬೀಳುತ್ತದೆ ಅಂಥವರಿಗೆ ಆ ಕೆಟ್ಟ ಬುದ್ಧಿ ಬರೋದಿಲ್ಲ. ಪರಮಾತ್ಮನ ಅನುಗ್ರಹದಿಂದ ಉತ್ತಮ ಪದವಿ, ಬೇಕಾದ ಪದವಿಯ ಕೊಡುವನು ಶ್ರೀಹರಿ. ನಮಗೇನು ಪದವಿ ಬೇಕೋ ಅದನ್ನ ದೇವರು ಕೊಡ್ತಾನೆ ಹಾಗೆ ಅಂತ ಆ ಒಂದು ಪದ ಇದೆ. ರೀತಿಯಾಗಿ ಗುರುಗಳ ಸೇವೆಯನ್ನ ನಿರಂತರ ನಾವು ಮಾಡತಕ್ಕದ್ದು. ಅದರಲ್ಲಿ ಒಂದು ಮಾತು ಹೇಳ್ತಾರೆ ಆ ವಿಜಯದಾಸರು, ಜಾ ಎಂದು ಪೊಗಳಲು ಜಯಶೀಲನಾಗುವ ಯಾ ಎನ್ನೇ ಯಮರಾಜ ನಂಜುವನು, ತೀ ಎಂದು ಪೊಗಳಲು ತೀವ್ರ ಪದವಿ ಉಂಟು, ಥಾ ಎಂದು ಪೊಗಳಲು ತಾಪತ್ರಯ ಉಪಶಮನ. ಹಾಗೆ ನೋಡಿ, ಜಯತೀರ್ಥ ಹಾಗೆಂಬ ಒಂದು ಪದವನ್ನ ಉಚ್ಚಾರಣೆ ಮಾಡಿದರೆ ಏನು ಲಾಭ ಅಂತ ಹೇಳ್ತಾರೆ ನೋಡಿ. ಜಾ ಅಂತ ಹೇಳಿದ ತಕ್ಷಣ ಅವನು ಜಯಶೀಲನಾಗ್ತಾನೆ, ಜೀವನದಲ್ಲಿ ನಮಗೆ ಗೆಲುವು ಬರ್ತದೆ. ಅದರಿಂದ ಸುಮ್ಮನೆ ಕೂತಾಗ ಶ್ರೀ ಜಯತೀರ್ಥಾಯ ನಮಃ, ಶ್ರೀ ಜಯತೀರ್ಥಾಯ ನಮಃ ಅಂತ ಹೇಳ್ತಾ ಇರ್ಬೇಕಂತ, ಗುರುಗಳ ನಾಮೋಚ್ಚಾರಣೆ ಮಾಡಬೇಕು. ಯಾ ಅಂತ ಉಚ್ಚಾರಣೆ ಮಾಡಿದರೆ ಯಮಧರ್ಮ ಅಂಜುತ್ತಾನಂತೆ, ಹೆದರ್ತಾನೆ. ಥಿ ಅಂದರೆ ಅವನಿಗೆ ಉತ್ತಮ ಪದವಿ ಸಿಗ್ತದಂತೆ. ಥಾ ಅಂದರೆ 3 ವಿಧವಾದ ತಾಪತ್ರಯಗಳು ಕೂಡ ನಾಶವಾಗ್ತದೆ ಹಾಗೆ ಅಂತ. ಯೋಗಿ ಅಕ್ಷೋಭ್ಯ ತೀರ್ಥರ ಕರಕಮಲ ಸಂಜಾತರಾದ ಭಾಗವತರ ಸುಪ್ರೇಮ ಕಾಗಿನಿ ತೀರದ ಮಳಖೇಡ ನಿವಾಸ ಶ್ರೀ ಗುರು ವಿಜಯ ವಿಠ್ಠಲ ಸೇವಕ ಭಕ್ತ ಹಾಗೆ ಅಂತ ಗುರುಗಳನ್ನ ಅವರು ಹೊಗಳಿದ್ದಾರೆ. ಇನ್ನು ಟೀಕಾಕೃತ್ಪಾದರ ಸುಧೆಯ ಒಂದು ವಾಕ್ಯವನ್ನ ನಾವು ನೋಡೋಣ. ಒಂದೇ ನಿಮಿಷ, ಅದು ಅಷ್ಟೇ, ಸಮಯ ಆಗ್ತಾ ಬಂತು. ಟೀಕಾಕೃತ್ಪಾದರು ನ್ಯಾಯಸುಧಾ ದಲ್ಲಿ 2ನೇ ಅಧ್ಯಾಯದ ಮಂಗಳವನ್ನು ಮಾಡ್ತಾ ಇದ್ದಾರೆ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇನಾಪಿ ವೀಕ್ಷಿತುಂ ನಕ್ಷಮಂತೆ ವಿಮತಯ ತಮುಪಾಸೆ ಶ್ರೇಯಃಪತಿಂ ಹಾಗೆ ಅಂತ. ಅಂದ್ರೆ ಈ 2ನೇ ಅಧ್ಯಾಯ ಹೊರಟಿರೋದು ಅವಿರೋಧ, ದೇವರಲ್ಲಿ ಯಾವ ದೋಷ ಇಲ್ಲ ಎಂಬುದನ್ನ ನಿರೂಪಣೆ ಮಾಡೋದಕ್ಕೆ. ಅನೇಕ ಮತಗಳ ಯುಕ್ತಿಗಳ ವಿಚಾರವನ್ನು ಮಾಡಿ ದೇವರಲ್ಲಿ ಬಂದ ವಿರೋಧವನ್ನೆಲ್ಲ ಪರಿಹಾರ ಮಾಡಿ ದೇವರಲ್ಲಿ ಯಾವ ದೋಷವೂ ಇಲ್ಲ. 1ನೇ ಅಧ್ಯಾಯದಲ್ಲಿ ಪರಮಾತ್ಮ ಗುಣಪೂರ್ಣ ಅಂತ ಹೇಳಿ 2ನೇ ಅಧ್ಯಾಯದಲ್ಲಿ ದೇವರು ದೋಷ ದೂರ ಹಾಗೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಮಾಡುವ ಮಂಗಳ ಶ್ಲೋಕ ಇದು. ಅಹಂ ಶ್ರೇಯಃಪತಿಂ ಅರ್ಥಾತ್ ಮಹಾಲಕ್ಷ್ಮೀ ಪತಿಂ ನಾರಾಯಣಂ ಉಪಾಸೆ. ಪರಮಾತ್ಮನ ಲಕ್ಷ್ಮೀನಾರಾಯಣರ ಸೇವೆಯನ್ನು ನಾನು ಮಾಡ್ತೇನೆ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ಸಹ ಪರಮಾತ್ಮ ಕೀದೃಶಃ, ಆ ಪರಮಾತ್ಮ ಹೇಗಿರ್ತಾನೆ? ಪರಮಾತ್ಮನ ಸೇವೆಯನ್ನ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಎಂತ ಪರಮಾತ್ಮ ಅವನು ಹಾಗೆಂದ್ರೆ ವೇದ ಸಂವೇದ್ಯ ಅಂತಾರೆ ಟೀಕಾಕೃತ್ಪಾದರು. ವೇದ ಸಂವೇದ್ಯ ಅಂದ್ರೆ ಕೇವಲಂ ವೇದೈಹಿ ಏವ ಸಮ್ಯಕ್ ಪ್ರಕಾರೇಣ ಜ್ಞಾತುಂ ಶಕ್ಯತೆ ಹಾಗೆ ಅಂತ. ವೇದಗಳಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ. ಪರಮಾತ್ಮನನ್ನ ತಿಳಿಸಿಕೊಡೋದಕ್ಕೆ ಬೇರೆ ಯಾವ ಗ್ರಂಥಗಳು ಇಲ್ಲ. ವೇದ ಮತ್ತು ವೇದಾನುಸಾರಿಯಾದ ಗ್ರಂಥಗಳು, ಪುರಾಣಗಳು, ಮಹಾಭಾರತ, ಬ್ರಹ್ಮಸೂತ್ರ, ದಾಸರ ಪದಗಳು ಇತ್ಯಾದಿಗಳು, ಅದೆಲ್ಲವೂ ಕೂಡ ಏನಿದೆ ವೇದಕ್ಕೆ ಅನುಗುಣವಾಗಿ ಇದೆ. ಅದರಿಂದ ಅದು ಪ್ರಮಾಣ. ವೇದ ಸಂವೇದ್ಯ, ವೇದ ಮತ್ತು ಅದಕ್ಕೆ ಅನುಗುಣವಾದ ಗ್ರಂಥಗಳಿಂದ ಮಾತ್ರ ತಿಳಿಯಲಿಕ್ಕೆ ಸಾಧ್ಯ ಪರಮಾತ್ಮ. ಅಂಥ ಪರಮಾತ್ಮ ಯೇ ವಿಮತಯ, ಯಾರು ಭಗವಂತನ ದ್ವೇಷಿಗಳು ಇರ್ತಾರೆ, ಕುತ್ಸಿತ ಬುದ್ಧಿ ಉಳ್ಳವರಾಗಿ ಇದ್ದಾರೆ, ಅಂಥ ಜನರು ಅಂತ ಪರಮಾತ್ಮನ ಸ್ವರೂಪವನ್ನ, ವೇದವೇದ್ಯನಾದ ಪರಮಾತ್ಮನ ಸ್ವರೂಪವನ್ನ ಕಟಾಕ್ಷೇನಾಪಿ ಈಶದರ್ಶನ ಮಾತ್ರೇನಾಪಿ ದ್ರಷ್ಟುಂ ಸಮರ್ಥಾಹ ನ ಭವಂತಿ. ಸ್ವಲ್ಪವೂ ಕೂಡ, ಚೂರೂ ಕೂಡ ದೇವರ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವೇದವೇದ್ಯನಾದ ಪರಮಾತ್ಮನ ವಿಚಾರವನ್ನ, ಜ್ಞಾನವನ್ನ ಚೂರೂ ಕೂಡ ಭಗವಂತನ ದ್ವೇಷಿಗಳು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪರಮಾತ್ಮನ ಜ್ಞಾನ ಚೂರಾದ್ರೂ ನಮಗೆ ಬರ್ಬೇಕಂದ್ರೆ ನಾವೇನಾಗಿರ್ಬಾರ್ದು, ಭಗವಂತನ ದ್ವೇಷಿಗಳಾಗಿರ್ಬಾರ್ದು, ಕುತ್ಸಿತ ಬುದ್ಧಿ ಉಳ್ಳವರಾಗಿರ್ಬಾರ್ದು.
ಭಗವಂತನ ದ್ವೇಷಿಗಳಾದವರಿಗೆ, ಕುತ್ಸಿತ ಕೆಟ್ಟ ಬುದ್ಧಿ ಉಳ್ಳವರಿಗೆ ಪರಮಾತ್ಮನ ಜ್ಞಾನ ಚೂರು ಆಗೋದಿಲ್ಲ. ಈಶದ್ ದರ್ಶನ ಮಾತ್ರೇನಾಪಿ ಪರಮಾತ್ಮನ ದರ್ಶನವೇ ಆಗೋದಿಲ್ಲ. ಅಂದ್ರೆ ಏನರ್ಥ? ಅವನ ಸ್ವರೂಪನ, ಪರಮಾತ್ಮನ ಸ್ವರೂಪವೇ ಅವರಿಗೆ ಅರ್ಥ ಆಗೋದಿಲ್ಲ. ಹಾಗೆ ಏವಂ ದುರ್ಬುದ್ಧಿಭಿಹಿ ಅಗಮ್ಯಂ, ದುಷ್ಟ ಜನರಿಂದ ತಿಳಿಯಲು ಯೋಗ್ಯನಲ್ಲ. ದುಷ್ಟ ಜನರಿಗೆ ಪರಮಾತ್ಮನ ಜ್ಞಾನ ಆಗೋದೇ ಇಲ್ಲ. ಮತ್ತು ವೇದಾನ ಮುಖ್ಯ ಪ್ರತಿಪಾದ್ಯಂ, ವೇದಗಳ ಮುಖ್ಯ ಪ್ರತಿಪಾದ್ಯನಾದ ಶ್ರೀ ವಿಷ್ಣುಂ ಅಂತ ಶ್ರೀಮನ್ನಾರಾಯಣನನ್ನು, ವಿಷ್ಣುವನ್ನು ಶ್ರೀ ಜೈತೀರ್ಥಾಚಾರ್ಯ ಅಧ್ಯಾಯಸ್ಯಾದೋ ಪ್ರಣಮಂತಿ. ಟೀಕಾಕೃತ್ಪಾದರು ಈ ಅಧ್ಯಾಯದ ಆರಂಭದಲ್ಲಿ ನಮಸ್ಕಾರವನ್ನು ಮಾಡ್ತಾರೆ. ಹಾಗೆ ಅಂತ ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇನಾಪಿ ವೀಕ್ಷಿತು ನ ಕ್ಷಮಂತೆ ವಿಮತಯ ತಮುಪಾಸೆ ಶ್ರೇಯಃಪತಿಂ. ಹಾಗೆಂತ ಅಂತ ಟೀಕಾಕೃತ್ಪಾದರ ಅನುಗ್ರಹ, ಅವರ ಒಂದು ಶ್ಲೋಕವನ್ನ ನಾವು ಕೇಳಿದ್ದೀವಿ. ಮಹಾದನೂರು ವಿಷ್ಣು ತೀರ್ಥ ತಿಳಿಸಿದಂತೆ ಅವರ ಗ್ರಂಥದ ಶ್ಲೋಕ ಒಂದು ಪಂಕ್ತಿ ಅದು ನಮ್ಮನ್ನ ಪಾವನ ಮಾಡತಕ್ಕದ್ದು ಅಂತ ಪರಮಾತ್ಮನ ಹರಿವಾಯು ಗುರುಗಳ ಅನುಗ್ರಹ ನಮಗೂ ನಿಮಗೂ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಏವಾಲಂ ವಿಷ್ಣುರ್ಮೇ ಪರಮಸುವೃತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.